ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 4ನೇ ತಾರೀಕು ಫೆಬ್ರವರಿ 2026 ಬುಧವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತು ಮಾಘಮಾಸೆ ಕೃಷ್ಣ ಪಕ್ಷದ ತೃತೀಯ ತಿಥಿ ಪೂರ್ವ ಪಾಲ್ಗುಣಿ ನಕ್ಷತ್ರ ಅಧಿಗಂಡ ಯೋಗ ವಣಿಜ ಕರ್ಣ. ಇವತ್ತಿನ ಪಂಚಾಂಗ ಫಲ. ಪುಬ್ಬ ನಕ್ಷತ್ರ, ಪೂರ್ವ ಪಾಲ್ಗುಣಿ ನಕ್ಷತ್ರ ಅಂತ ಏನು ನಾವು ಕರಿತೇವೆ, ಪುಬ್ಬ ಅಂತ ಕೂಡ ಕರೀತಾರೆ. ಕೆಲವರು ಅದು ಕನ್ಫ್ಯೂಷನ್ ಮಾಡ್ಕೊಬಿಡ್ತಾರೆ, ಪೂರ್ವ ಭಾದ್ರ ಅಂತ ಕೂಡ ಅಂದ್ಕೊಬಿಡ್ತಾರೆ. ಪುಬ್ಬ ಪೂರ್ವ ಪಾಲ್ಗುಣಿ, ಉತ್ತರ ಪಾಲ್ಗುಣಿ, ಫಲ್ಗುಣಿ ನಕ್ಷತ್ರ ಅಂತ ಕೂಡ ಹೇಳ್ತೇವೆ. ಸೊ ಅಂಥ ಒಂದು ಪುಬ್ಬ ನಕ್ಷತ್ರ ಏನಾದರೂ ಬುಧವಾರವಾಗಿ ನೋಡಿ, ಇವತ್ತು ಬುಧವಾರ, ಇಂಥ ಒಂದು ದಿನ ಲಕ್ಷ್ಮೀನಾರಾಯಣ ಯೋಗ ಅಂತ ಹೇಳ್ತೇವೆ. ಅಂದರೆ ರಿಸರ್ಚ್ ಸ್ಕಾಲರ್ಸ್ಗೆ ಒಂದು ಅದ್ಭುತ, ಎಸ್ಪೆಷಲಿ ಫೈನಾನ್ಷಿಯಲ್ ರಿಸರ್ಚ್ ಅಂತ ಹೇಳ್ತಾರೆ. ಗುಪ್ತಚರ ಇಲಾಖೆ, ಸೈಂಟಿಸ್ಟ್ಗಳು, ಕೆಮಿಸ್ಟ್ಗಳು, ರಂಧ್ರ ಯೋಗ ಅಂತ ಹೇಳ್ತೇವೆ. ಅದನ್ನು ಒಂದು ರೀತಿ ತಿಳಿದುಕೊಳ್ಳುವುದು. ಯು ಆರ್ ಲೈಕ್ ಎ ಟೀಚರ್, ಲೆಕ್ಚರರ್, ಒಂದು ಡಾನ್ಸ್ ಟೀಚರ್ ಆಗ್ಬೋದು, ಮ್ಯೂಸಿಕ್ ಟೀಚರ್ ಆಗ್ಬೋದು, ಕಲೆಗೆ ಸಂಬಂಧಪಟ್ಟಂಥ ಟೀಚರ್ ಆಗಬಹುದು. ತುಂಬ ಆಳವಾದ ಅಧ್ಯಯನ ಮಾಡಲು ಒಂದು ಉತ್ಪ್ರೇಕ್ಷೆಯನ್ನು, ಉತ್ಸಾಹವನ್ನು ನಿಮ್ಮಲ್ಲಿ ಉಂಟು ಮಾಡತಕ್ಕಂಥದ್ದು ಮಾಡುತ್ತೆ. ಅಕಸ್ಮಾತ್ ನೀವು ಈ ನಕ್ಷತ್ರ ಪುಬ್ಬ ನಕ್ಷತ್ರ ಆಗಿ ಜಾತಕ ಅದಕ್ಕೆ ತಿಳ್ಕೋಬೇಕು ಮಕ್ಕಳೇ. ಎಲ್ಲರೂ ತಿಳ್ಕೊಳ್ಳಲ್ಲ, ಮಾಡೋಲ್ಲ. ನಮ್ಮ ಶಕ್ತಿ ಏನು, ನಮ್ಮ ಸಾಮರ್ಥ್ಯ ಏನು, ನಾವು ಸಂಸಾರಕ್ಕೆ ಬಂದಿದ್ದೇವಾ, ಕೆಲ್ಸಕ್ಕೆ ಬಂದಿದ್ದೇವಾ, ಕೆಲಸದಲ್ಲಿ ಯಾವ ವಿಭಾಗ, ವೃತ್ತಿಯಲ್ಲಿ ಯಾವ ವಿಭಾಗ, ಅಧಿಕಾರದಲ್ಲಿ ಯಾವ ವಿಭಾಗ, ಇವುಗಳನ್ನು ತಿಳ್ಕೋಬೇಕು. ಒಬ್ಬ ಯೋಧನಿಗೆ, ಯುದ್ಧ ಮಾಡೋ ಯೋಧನಿಗೆ ಕರ್ಕೊಂಡು ಬಂದು ಅಡಿಗೆ ಊಟ ಬಡಿಸೋವಂಥ ಕೆಲಸ ಇಟ್ಬಿಟ್ರೆ ಅವನ ಶಕ್ತಿ ವಿಹೀನ ಆಗ್ಬಿಡ್ತಾನೆ. ಅಯ್ಯೋ ಏನೋ ನನ್ನ ಬದುಕು ಅಂತ. ಹಾಗೆ ಅಡಿಗೆ ಮಾಡೋನ್ನ ತಗೊಂಡು ಹೋಗ್ಬಿಟ್ಟು ಸೌಟ್ ಇಟ್ಕೊಂಡು ಅಡಿಗೆ ಮಾಡಿ ಬಡಿಸೋವನಿಗೆ ತಗೊಂಡು ಹೋಗ್ಬಿಟ್ಟು ಕತ್ತು ಇಟ್ಕೊಂಡು ಯುದ್ಧ ಮಾಡು ಅಂದರೆ ಅವನಷ್ಟೇ. ಆ ಒಂದು ರಣಭೀಕರವಾಗಿರತಕ್ಕಂಥ ಯುದ್ಧ ಭೂಮಿ ನೋಡ್ತಿದ್ದ ಹಾಗೆಯೇ ಮರಣ ವೇದನೆಯಿಂದಲೇ ಸತ್ತೋಗ್ತಾನೆ. ಅವನ ಬೈಕೆ ಅರ್ಧ ಸತ್ತೋಗ್ತಾನೆ. ಇಸ್ ದ ರಾಂಗ್ ಪ್ಲೇಸ್. ರೀಪ್ಲೇಸ್ಮೆಂಟ್ ಅಂತ ಹೇಳ್ತಾರೆ. ನಿಮಗೆ ಗೊತ್ತಿಲ್ಲದೆಯೇ ಜಾತಕ ಕೆಲವೊಂದು ಪ್ರಭಾವಗಳನ್ನು ನಿಮ್ಮ ಸುತ್ತಮುತ್ತ ಕಳಿಸ್ಬಿಡುತ್ತೆ. ನಾವು ಅದಕ್ಕೆ ಅಟ್ರಾಕ್ಟ್ ಆಗಿಬಿಡ್ತೇವೆ. ಇವತ್ತು ನಾನು ಮೊನ್ನೆ ಒಂದು ಜಾತಕ, ತುಂಬ ದೂರದ ಒಂದು ಆತ್ಮೀಯರು ನೋಡಲೇಬೇಕು ಅಂತ, ಸರಿ ಆಯಿತು ಅಂತ ಒಂದು ವ್ಯವಸ್ಥೆಗಳಿದ್ದಾವೆ. ಇರಲಿ, ಊರಲ್ಲಿ ಇರೋಲ್ಲ, ಆದರೂ ಕೂಡ ಓಡಾಟ ಜಾಸ್ತಿ, ವಾರದಲ್ಲಿ 2-3 ದಿನ ಇರೋದು. ಇರಲಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಇರ್ಲಿ ಅಂತೇನಲ್ಲ, ಅದು ನನ್ನ ಉದರ ನಿಮಿತ್ತ. ತುಂಬ ದೊಡ್ಡವರು. ನೀವು ನಂಬಲ್ಲ, 11 ವರ್ಷದ ಹುಡುಗ ಟ್ರೇಡಿಂಗ್ ಮಾಡ್ಲಿಕ್ಕೆ ಅಭ್ಯಾಸ ಮಾಡ್ಕೊಬಿಟ್ಟಿದ್ದಾರೆ. ಒಂದು 7-8 ಪ್ರಶ್ನೆ ಕೇಳಿದೆ. ಯಾಕಂದ್ರೆ ಬ್ಯಾಂಕ್ನಲ್ಲಿ ಒಂದು ಹಣಕಾಸು ಇಲಾಖೆಯಲ್ಲಿ ನಾನು ಕೆಲಸ ಮಾಡಿರೋದ್ರಿಂದ ಸ್ವಲ್ಪ ಅಣುವಷ್ಟರ ಮಟ್ಟಕ್ಕೆ ಕಲ್ತಿದ್ದೇನೇನೋ ಈ ಸಮುದ್ರದಲ್ಲಿ ಇರತಕ್ಕಂಥ ಒಂದು ಮರಳಿನ ಒಂದು ಕಣ ಅನ್ನತಕ್ಕಂಥದ್ದು. ಉತ್ತರಗಳಿಲ್ಲ, ರಿಸರ್ಚ್ ಇಲ್ಲ. 11ನೇ ವಯಸ್ಸು, ಎಸ್ ಯು ಆರ್, ಎಲ್ಲರೂ ಮಾಡ್ಬೋದು, ಇಲ್ಲ ಅಂತೇನಲ್ಲ. ಬಟ್ ಅದಕ್ಕೊಂದು ತಯಾರಿ, ಸಿದ್ಧತೆ, ರಂಧ್ರಾನ್ವೇಷಣೆ ಅಂತ ಹೇಳ್ತೇವೆ. ಒಂದೇನಾದ್ರೂ ಒಂದು
ಮಾಡಬೇಕು ಅಂದ್ರೆ ಅದಕ್ಕೊಂದು ಸಿದ್ಧತೆ ಮಾಡ್ಕೋಬೇಕು. ತಾಲೀಮ್ ಅದು, ವರ್ಷಗಟ್ಟಲೆ ತಪಸ್ಸು ಅದು. ಏಕ್ದಮ್ ಹೋಗ್ಬಿಟ್ಟು ಏನೋ ಎಲ್ರೂ ಟ್ರೇಡಿಂಗ್ ಮಾಡ್ತಿದ್ದಾರೆ ನಾನು ಮಾಡಿಬಿಡ್ತೇನೆ ಇನ್ನೊಂದು ಅನ್ನತಕ್ಕಂಥದ್ದು ನಮಗೇ ಗೊತ್ತಿಲ್ಲದೆ ಈ ಪ್ರಭಾವಗಳು ಎಲ್ಲಿ ನೋಡಿದ್ರು ಯೂಟ್ಯೂಬ್ ಇನ್ನೊಂದು ಬರ್ತಿದೆ. ನಾ ಹೇಳ್ದಾಗೆ ನೋಡಿ, ಬಂಗಾರದ ಬೆಲೆ ಬಂದು ತಟಸ್ಥವಾಗಿ ಬಂದು ಬಿದ್ದಿದೆ. ಇನ್ನೂ ಸ್ವಲ್ಪ ದಿನದಲ್ಲಿ ಅದು ಬಂದು ಒಂದು 15,000 ರೂಪಾಯಿಗೆ ಬಂದು ನಿಂತ್ಕೊಳ್ಳುತ್ತೆ 1 ಗ್ರಾಮ್. ಬಂದ್ರು 14,000 ರೂಪಾಯಿಗೆ ಬಂದ್ರು ಕೂಡ ಉತ್ಪ್ರೇಕ್ಷೆ ಏನಿಲ್ಲ, ಮತ್ತೆ ಹತ್ತುತ್ತೆ, ಏನು ಗಾಬರಿ ಅಂತ ಪಡಬೇಡಿ. ತೀರಾ ಎತ್ತರಕ್ಕೆ ಧುಮುಕುತ್ತೆ ಮಾಡುತ್ತೆ ಅನ್ನತಕ್ಕಂಥದ್ದೇನಲ್ಲ. ಬೆಳ್ಳಿನ ಮಾತ್ರ ನಾನು ನಂಬೋದೇ ಇಲ್ಲ. ಬೆಳ್ಳಿಯ ಟ್ರೆಂಡ್ಗಳನ್ನ ತುಂಬಾ ನೋಡ್ಬಿಟ್ಟಿದ್ದೇನೆ ನಾನು. ಚಂದ್ರನ ಪರಿಭಾವ ಬೆಳ್ಳಿ ಅಂತ ಹೇಳ್ತಿದ್ದಾಗೆ, ಬಂಗಾರ ಅಂತ ಹೇಳಿದ್ದೆ ಸೂರ್ಯನ ಪರಿಭಾವ. ಈ ಚಂದ್ರ ಯಾರ ಜೊತೆಲಿ ಇರುತ್ತೋ ಒಂಟಿ ಚಂದ್ರ ಇರಬಾರ್ದು ಅಂತ ಕೂಡ ಹೇಳ್ತೇವೆ. ಒಂಟಿ ಸೂರ್ಯ ಜಾತಕದಲ್ಲಿ ತುಂಬಾ ಜನಕ್ಕೆ ಗೊತ್ತಿಲ್ಲ ಏನಕ್ಕೆ ಇರಬೇಕು ಇರಬಾರ್ದು ಅಂತಾರೆ ಅಂತ ಹೇಳ್ಬಿಟ್ಟು. ಯಾವುದೇ ಗ್ರಹ ಆದ್ರೂ ಅಷ್ಟೆ, ಯಾವುದೇ ಗ್ರಹ ಆದ್ರೂ, ಮುಖ್ಯವಾಗಿ ಸೂರ್ಯ ಚಂದ್ರರು. ಸೂರ್ಯ ಅಂದ್ರೆ ಏನ್? ತಂದೆಗೆ ಒಂದು ಪರಿವಾರ ಇರಬೇಕು, ಅಲ್ಲೊಂದು ತಾಯಿ ಇರಬೇಕು, ಮಕ್ಕಳು ಇರಬೇಕು, ಅಣ್ಣ ತಮ್ಮಂದ್ರೆ ಇವರೆಲ್ಲ ಇದ್ರೇನೆ ತಂದೆ ಜೊತೆಯಲ್ಲಿ ಅದಕ್ಕೊಂದು ಅರ್ಥ. ಹಾಗೆ ತಾಯಿಗೂ ಅಷ್ಟೇ, ಒಂಟಿ ತಾಯಿ ಇರಬಾರ್ದು. ನಾವೆಲ್ಲೋ ಇದ್ದೀವಿ, ಅಮ್ಮ ಎಲ್ಲೋ ಇದೆ ಅಂದ್ರೆ ಅದಕ್ಕೆ ಏನ್ ಅರ್ಥ? ಅಮ್ಮ ಕೊರಗಿ ಅಲ್ವಾ? ಸೊ ಈ ಬೆಳ್ಳಿ ಕಥೆನೂ ಇದೆ ನೋಡಿ. 50,000 ಇಳಿತು ಒಂದೇ ದಿನಕ್ಕೆ ಅಂತ, 70,000 ಇಳಿತು ಅಂತ ಒಂದೇ ದಿನಕ್ಕೆ. 4 ಲಕ್ಷ ಈಗ ಬಂದು ಬಿದ್ದಿರೋ ರೇಟಲ್ಲಿ 2.5 ಲಕ್ಷದ ಆಸುಪಾಸು ಬಂದು ನಿಂತಿದೆ. ಇನ್ನೂ ಇಳಿತಕ್ಕಂಥದ್ದಾಗುತ್ತೆ. ನಾವು ಊಹಾಪೋಹ ಪ್ರಭಾವಗಳು, ರಂಧ್ರಾನ್ವೇಷಣೆ ಅನ್ನತಕ್ಕಂಥದ್ದು, ಜಾತಕಗಳ ಸಾಮರ್ಥ್ಯ. ಆಗ ಅವ್ರ ತಂದೆಗೆ ಹೇಳ್ದೆ, ತಪ್ಪು ಮಾಡ್ತಿದ್ದಾನೆ, ಬೇಕಾದ್ರೆ ಒಂದು ತಿಂಗಳಿಗೆ ವಿಪರೀತ ಶ್ರೀಮಂತರು, ಅಷ್ಟಿಷ್ಟಲ್ಲ ಲಕ್ಷ್ಮೀ ಪುತ್ರರು ಅಂತ ಇಟ್ಕೊಳ್ಳಿ, ಕಡಿಮೆ ಅಂದ್ರೂ 10,000 ಕೋಟಿಯ ಒಡೆಯರು. ಅವನಿಗೆ ಬೇಕಾದ್ರೆ ತಿಂಗಳಿಗೆ ಒಂದು 10,000 20,000 ಕೊಡಿ, ಅವನಿಗೆ ಅದನ್ನ ಕಲೀಲಿಕ್ಕೆ ಈ ತರದ ಒಂದು ಪ್ಯಾಟರ್ನ್ ಹಾಕಿಸ್ಕೊಡಿ ಅಂದಿದ್ದಕ್ಕೆ ಅದೃಷ್ಟಕ್ಕೆ ಹುಡುಗ ರಂಧ್ರಾನ್ವೇಷಣೆಯ ಒಂದು ಪ್ರಭಾವದಲ್ಲಿ ಹುಟ್ಟಿದ್ದಾನೆ. ಎಸ್ ಅಂಕಲ್, ಐ ವಿಲ್ ರಿಸರ್ಚ್ ಇಟ್ ಅಂಕಲ್ ಅಂತ ಹೇಳ್ದ. ದಟ್ ಈಸ್ ಬ್ಯೂಟಿಫುಲ್. ಅಂದ್ರೆ ತಿಳಿದುಕೊಳ್ಳಲು ಸಮಯ ತಗೋಬೇಕು. ನಮ್ಗೆ ಆಕರ್ಷಣೆ ಅಂದಿದ ತಕ್ಷಣ ಧುಮುಕೋದಲ್ಲ ಅನ್ನತಕ್ಕಂಥದ್ದು. ನಮ್ಮನ್ನು ಆಕರ್ಷಿಸ್ತವೆ ಈ ಗ್ರಹಗಳ ಗತಿ. ಸೊ ಅದು ತೀರಾ ಪ್ರಭಾವಕ್ಕೆ ಒಳಗಾಗಬಾರದು ಅಂತಲೇ ನಾವು ನಿಮಗೊಂದು ವೈದಿಕ ನಿಯಮ, ಕೆಲವೊಂದು ಪೂಜೆ, ಧ್ಯಾನ, ಪ್ರಾಣಾಯಾಮ, ಹೋಮ, ಹವನ, ಯಜ್ಞ, ಯಾಗ, ಪೂಜೆ, ಸಂಕಲ್ಪ, ಒಂದು ವಾಕಿಂಗ್ ಅನ್ಬೋದು ನಾವು, ಒಂದು ಸಿದ್ಧತೆ, ಅದನ್ನ ಒಂದು ಸಣ್ಣ ಚೇಂಜಸ್ ಮಾಡಿಸ್ತಕ್ಕಂಥದ್ದು ಹೇಳ್ತೇವೆ ವೈದಿಕವಾಗಿ. ಮಳೆ ನಿಶ್ಚಿತ, ನಿಲ್ಸೋ ತಾಕತ್ ನಮಗಿಲ್ಲ. ಒಂದು ಕೊಡೆ ಇಟ್ಕೊಳ್ಳಿ, ಈ ಟೈಮ್ಗೆ ಮಳೆ ಬರುತ್ತೆ, ಈ ಟೈಮ್ಗೆ. ಈಗ ನೋಡಿ, ವಾತಾವರಣ ಇಲಾಖೆ ನಮಗೆ ಈ ಬಾರಿ ಬಿಸಿಲು ಅಪ್ಪಳಿಸಿ ಆಗುತ್ತೆ, ಪರಾಭವ ಸಂವತ್ಸರ, ಅಪ್ಪಳಿಸ್ಲೇಬೇಕು. ಹಾಕೊಂಡಿರೋ ಪ್ಲಾನ್ಗಳು ಎಲ್ಲ ನಮ್ಮ ಪ್ರಕಾರವಾಗಿ ನಡೆದು ಬಿಟ್ರೆ, ಅಲ್ಲಿ ನೋಡಿ ಒಂದು ಉದ್ಯಮಿ, ಒಂದು ದುರಂತ ಸಾವು, ತುಂಬಾ ದೊಡ್ಡವರಿಗೆ ಅನಾಹುತ, ಹತ್ಯೆ, ಆತ್ಮಹತ್ಯೆಗಳ ಪ್ರಯೋಗಕ್ಕೆ ಒಳಗಾಗ್ತಾರೆ. ಕಲಾ ರಂಗದಲ್ಲಿ ಇರತಕ್ಕಂಥವ್ರು, ಬಂಗಾರದ ರಂಗದಲ್ಲಿ ಇರತಕ್ಕಂಥವ್ರು, ರಿಯಲ್ ಎಸ್ಟೇಟ್ ರಂಗದಲ್ಲಿ ಇರತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನತಕ್ಕಂಥದ್ದೇ ಹೇಳಿದ್ದೆ. ಒತ್ತಡ ಏನಿದೆ ಫೇಸ್ ಮಾಡ್ಬಿಡೋಣ ಅನ್ಬಿಡ್ಬೇಕಿತ್ತು. 100 ಜನಕ್ಕೆ ಅನ್ನದಾತ ಅಷ್ಟೇ ಹೇಳಬಲ್ಲೆ. ಅಲ್ಲಿ ಒಳ್ಳೇದಿದ್ಯಾ ಕೆಟ್ಟದಿದ್ಯಾ ಇನ್ನೊಂದು ಏನೋ ಮಾಡಿದ್ದಾರೆ, ನಮಗ್ ಮಾಡೋ ತಾಕತ್ತಿಲ್ಲ. ಮಾತಾಡಬೇಡಿ ಹಾಗಾದ್ರೆ, ನಮಗೆ ಮಾಡುವ ತಾಕತ್ತಿಲ್ಲ. ಇದನ್ನೇ ಮಹಾಭಾರತದಲ್ಲೂ ಆಗೋದು ಕತೆ. ಇದೇನು ಇಷ್ಟು ಮೋಸ, ಇಷ್ಟು ದಗ ಅಂತೆಲ್ಲ ಭೀಮ ಮಾತಾಡ್ತಾನೆ. ನಾನ್ ಬಿಡಲ್ಲ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಕೃಷ್ಣರು ಹೇಳ್ತಾರೆ, ನೀನು ಮಾಡುವ ನಮ್ಗದು ಬರಲ್ಲ, ಮತ್ತೆ ಬಾಯಿ ಮುಚ್ಕೊಂಡು ಅನುಭವಿಸು ಅಂತಾರೆ. ದುರ್ಯೋಧನ ಮಾಡಿದ ತಪ್ಪು, ಶಕುನಿ ಮಾಡಿದ ತಪ್ಪು, ಕರ್ಣ ಮಾಡಿದ ತಪ್ಪು, ದುಶ್ಯಾಸನ ಮಾಡಿದ ತಪ್ಪು, ಅದು ತಪ್ಪು ಇದು ತಪ್ಪು, ಅದೆಲ್ಲ ಬೇಡ, ನೀನು ಮಾಡೋಗು. ಅದನ್ನ ಮಾಡ್ತಾನೆ ಆತ, ಮಾಡ್ತಾನೆ. ಆ ಒಂದು ವಿಶೇಷವಾಗಿ ಅಶ್ವತ್ಥಾಮ ನಾರಾಯಣಾಸ್ತ್ರ ಪ್ರಯೋಗ ಮಾಡಿಬಿಡ್ತಾನೆ ಯುದ್ಧರಂಗದಲ್ಲಿ. ಎಲ್ಲೋ ಇರ್ತಾರೆ. ನಾರಾಯಣಾಸ್ತ್ರಕ್ಕೆ ಒಂದು ರೂಲ್ ಇದೆ, ಶರಣಾಗತಿ ಆಗಬೇಕು. ಯಾರಾದರೂ ಸರಿಯೇ ಶರಣಾಗತಿ. ರಥದ ಮೇಲೆ ಇದ್ರೆ ಹೊಡೆದಾಕೋದೆ, ನೆಲದ ಮೇಲೆ ಚಪ್ಪಲಿ ಬಿಟ್ಟು ನಿಂತ್ಕೊಂಡು ತಲೆಬಾಗಿ ನಿಂತ್ಕೊಂಡ್ರೆ ಅವನನ್ನ ದಾಟ್ಕೊಂಡು ಹೋಗುತ್ತೆ, ಇಲ್ಲ ತಲೆ ತೆಗೆದೇ ಹೋಗೋದದು.
ನಾರಾಯಣಾಸ್ತ್ರ, ಪಾಶುಪತ ಅಸ್ತ್ರ ಇವುಗಳಿಗೆಲ್ಲ ಲೆಕ್ಕಗಳು, ಅವಾಗ ಮೀರಿದ್ದಿಲ್ಲ. ಈ ಒಂದು ವೇಗದಲ್ಲಿ ಏನಾಗುತ್ತೆ, ಅಶ್ವತ್ಥಾಮ ಬಿಟ್ಬಿಡ್ತಾನೆ. ದ್ರೋಣಾಚಾರ್ಯ ಸಾವು ಕೇಳ್ತಿದ್ದಾಗೆ ಮೋಸ ಮಾಡಿ ಸಾಯಿಸ್ಬಿಟ್ಟಿದ್ದಾರೆ ನಮ್ಮ ಅಪ್ಪನನ್ನ ಅಂತ ಹೇಳ್ಬಿಟ್ಟು ನಾರಾಯಣಾಸ್ತ್ರ ಬಿಟ್ಬಿಡ್ತಾನೆ. ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ಸರ್ವನಾಶ ಆಗೋಗ್ಬಿಡ್ಲಿ ಅಂತ ಹೇಳ್ಬಿಟ್ಟು. ಒಬ್ಬ ಪಾಂಡವ ಹೋದ್ರೆ ಮುಗೀತು ಯುದ್ಧ. ಓಡ್ ಬಂದು, ನೀವು ನಂಬೋಲ್ಲ, ಭೀಮನನ್ನ ಎಳೆದು ನಾನಿಲ್ಲ ನಿಂತ್ಕೊತೀನಿ, ನಾನಿಲ್ಲ ಅನ್ನತಕ್ಕಂಥದ್ದು. ಲೇ ಮೂರ್ಖ, ಏನೋ ಮಾಡ್ತೀಯ ನೀನು ಅಂತೇಳಿ ಎಳೆದು ಆ ಕಿರೀಟನ, ಆ ಎಳೆದಾಟದಲ್ಲಿ ಕಿರೀಟ ಬಿದ್ದೋಗುತ್ತೆ, ಎಳೆದಾಟದಲ್ಲಿ ಚಪ್ರಿ ಬಿದ್ದೋಗುತ್ತೆ. ಆ ಒಂದು ರಥದಿಂದ ಎಳೆದು ಕೆಳಗಡೆ ಬೀಳ್ತಾನೆ. ಕೆಳಗಡೆ ಬಿದ್ದಾಗ ಮಂಡಿ, 2 ಮಂಡಿ ನೆಲ ತಾಕುತ್ತೆ. 1 ಮಂಡಿ ಇಟ್ಟು ಎದ್ದೊಳ್ಬೇಕು, 2 ಮಂಡಿ ಒಂದೇ ಸಲ ಎದ್ದೊಳಕ್ಕಾಗೋದಿಲ್ಲ. ಸೊ 1 ಮಂದಿ ಇಟ್ಟು ಹಿಂಗೆ ಎದ್ದೊಳ್ಬೇಕಾಗೋ ಅಷ್ಟರಲ್ಲಿ ನಾರಾಯಣಾಸ್ತ್ರ ಪಾಸ್ ಆಗುತ್ತೆ. ಮಂಡಿ ಹಾಕೊಂಡಿದ್ದಾನೆ ಅಂತ ಪಾಸಾನ ಆಗುತ್ತೆ. ಭೀಮ ನಿಶ್ಚೇಷ್ಟಿತನಾಗ್ಬಿಡ್ತಾನೆ, ಇದು ಏನಪ್ಪ ಇದು ಅಂತ. ಎಲ್ಲಾ ಕಡೆ ಎಲ್ಲ ಲೆಕ್ಕ ನಡೆಯೋದಿಲ್ಲ ನೋಡಿ, ಅದೇ ಪ್ರಭಾವ. ಉನ್ಮಾದ, ನಾನು ಹಿಂಗೆ ಮಾಡಿಬಿಡ್ತೇನೆ, ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಅದಕ್ಕೆ ತಿಳ್ಕೋಬೇಕು ಅನ್ನತಕ್ಕಂಥದ್ದು. ಯಾರೋ ಮಾಡ್ತಿದ್ದಾರೆ ಟ್ರೇಡಿಂಗ್, ಇನ್ನೊಬ್ರು ಯಾರೋ ಸ್ಟಾಕ್ ಮಾರ್ಕೆಟ್, ಇನ್ನೊಬ್ರು ಯಾರೋ ಗೋಲ್ಡ್ ಟ್ರೇಡಿಂಗ್, ಇನ್ನೊಬ್ರು ಯಾರೋ ಒಂದು ಮೋಸದ ವ್ಯಾಪಾರಗಳು. ಅವು ನಮ್ಗೆ ಆಗೋಲ್ಲ ಮಕ್ಕಳೇ, ನಾವು ಕನ್ನಡದವ್ರು ಮಾಡೋಲ್ಲ. ಎಲ್ಲ ಅವಯ್ಯ ಮಾಡಿದ್ದ. ಏನೋ IT ಅವ್ರು ಬಂದ್ರು. ಇನ್ನೂ ಒಂದು ಹೇಳ್ತೇನೆ, ಸುಮ್ನೆ IT ಅವ್ರು ರೈಡ್ ಮಾಡಲ್ಲ, ಎಲ್ರ ಮೇಲೂ ಮಾಡೋಲ್ಲ. ಅದ್ರಲ್ಲೂ ಇಷ್ಟು ದೊಡ್ಡವ್ರನ್ನ ಮುಟ್ಟಬೇಕು ಅಂದ್ರೆ ಅವ್ರ ಹಿಂದ್ಗಡೆ ಎಷ್ಟು ದೊಡ್ಡ ಕಾನೂನು ಪಡೆ ಇರುತ್ತೆ ಗೊತ್ತಾ? ಸಿಕ್ಕಾಬಟ್ಟೆ ದೊಡ್ಡ ಲಾಯರ್ಸು, ಚಾರ್ಟರ್ಡ್ ಅಕೌಂಟೆಂಟ್ಸು ಸಿಕ್ಕಾಬಟ್ಟೆ ಇರುತ್ತೆ, ಸಿಕ್ಕಾಬಟ್ಟೆ. ಅಯ್ಯೋ, ಕಾನೂನು ಅನ್ನೋದು ದೊಡ್ಡವರಿಗೆ ಅದೊಂಥರ ಮುಟ್ಟಿಲಿ ಇಟ್ಕೊಂಡಿರ್ತಕ್ಕಂಥ ಒಂದು ಶಕ್ತಿ. ಸಿದ್ಧತೆ ಮಾಡ್ಕೊಂಡಿರ್ತಾರೆ ತಿಂಗಳುಗಟ್ಲೆ. ಅವ್ರು ಬಂದಿದ್ದು ಕೇರಳದಿಂದ, ಕೇರಳಲ್ಲಿ ಮಾಡಿರೋ ಟ್ರಾನ್ಸಾಕ್ಷನ್, ಅಪಾರ್ಟ್ಮೆಂಟ್ಸು, ಸೇಲ್ಸು, ಅದು ಇದು ಅಂತಕ್ಕಂಥದ್ದು ಹೇಳ್ತಾರೆ. ತಪ್ಪು ಮಾಡಿಲ್ವಲ್ಲ, ಲೆಟಸ್ ಫೇಸ್ ಯಾವ್ಯಾವುದಕ್ಕೂ ಅವ್ರು ಇಂಜೆಕ್ಷನ್ ಆರ್ಡರ್ ತಗೊಂಡು ಬಂದಿದ್ದಾರೆ. ಎಷ್ಟೋ ಕೇಸ್ಗಳಿಗೆ, ಇನ್ಕಮ್ ಟ್ಯಾಕ್ಸ್ ರೈಡ್ಗಳಿಗೆ ಇಂಜೆಕ್ಷನ್ ಒಂದು ತಗೊಬಂದಿದ್ದಾರೆ, ಜಾಮೀನು ತಗೊಂಡು ಬಂದಿದ್ದಾರೆ. ಇದೇನ್ ಮಹಾ ಕರೆಕ್ಟ್ ಇದ್ದಿದ್ರೋ ಇನ್ನೊಂದು ಸರಿಯೋ ತಪ್ಪು ನಾನು ಮಾತಾಡ್ಲಿಕ್ಕೆ ನಾನು ಹೋಗೋದಿಲ್ಲ. ಅದ್ರ ಒಳಗಡೆ ಏನಿತ್ತು, ಏನ್ ಲೆಕ್ಕಾಚಾರಗಳು, ಯಾವುದೋ ವಾಟ್ ಎವರ್. ಅದೇ ತುಂಬಾ ದೊಡ್ಡವರಾಗ್ಲಿಕ್ಕೆ ಹೋಗ್ಬಾರ್ದು ಅಂತ ನಾನು ಯಾವಾಗ್ಲೂ ಹೇಳ್ತಿರ್ತೇನೆ. ತುಂಬಾ ದೊಡ್ಡವರಾಗ್ಲಿಕ್ಕೆ ಹೋದ್ರೆ ಇದೊಂದು ಪ್ರಾಣ ಸಂಕಟ, ಮರ್ಯಾದಾ ಸಂಕಟ, ಬದುಕಿದ ರೀತಿ ಆ ಥರ. ರೋಲ್ಸ್ ರಾಯ್ಸ್ ಕಾರುಗಳು, ಬುಗಾಟಿಗಳು, ಪ್ಲೇನುಗಳು, ಹೆಲಿಕಾಪ್ಟರ್ಗಳು, 1-2 ಮನುಷ್ಯ ತಗೊಂಡಿದ್ದು. ನಮ್ಮ ಕೈಯಲ್ಲಿ ಯೋಚನೆ ಮಾಡ್ಲಿಕ್ಕೂ ಆಗುತ್ತೆ ಮಕ್ಕಳು, ಕನಸು ಕಾಣಕ್ಕೂ ಆಗೋದಿಲ್ಲ. ಅದು ನಾವ್ ಅನ್ಕೋತೇವೆ ಇದು ನಾನ್ ಮಾಡಿದ್, ಖಂಡಿತ ಅಲ್ಲ. ಎಲ್ಲೋ ಒಂದು ಸೇಲ್ಸ್ ಮ್ಯಾನ್ ಆಗಿ ಕೆಲಸ ಮಾಡ್ತಿದ್ದ ರಾಯ್ ಅವರು ಇಷ್ಟು ದೊಡ್ಡ ಕಾನ್ಫಿಡೆಂಟ್ ಗ್ರೂಪ್ನ ಕಟ್ತಾರೆ ಅಂತ ಹೇಳ್ದ ಅಂದ್ರೆ ಯೋಚನೆ ಮಾಡಿ ನೋಡಿ. ಖಂಡಿತ ನಾವಲ್ಲ, ನಮ್ಮ ಪ್ರಯತ್ನ ಅಲ್ಲ, ನಮ್ಮ ಪರಿಶ್ರಮ ಅಲ್ಲ. ಅಲ್ಲೊಂದು ಮೋಸ, ಹೇರಾಪೇರಿ. ಅಯ್ಯೋ, ಅಷ್ಟು ದುಡ್ಡು ಮಾಡ್ಬೇಕು ಅಂದ್ರೆ ನ್ಯಾಯಯುತವಾಗಿ ಸಂಪಾದನೆ ಮಾಡೋಕ್ಕಾಗಲ್ಲ ಮಕ್ಕಳೇ. ಬರೆದಿಟ್ಕೊಳ್ಳಿ, ನಾನು ಹೇಳ್ತಿರ್ತೇನಲ್ವಾ ಯಾವಾಗ್ಲೂ, 100 ಕೋಟಿ ಮೇಲೆ ಒಬ್ಬ ವ್ಯಕ್ತಿ ದುಡ್ಡಿದ್ದಾನೆ ಅನ್ನತಕ್ಕಂಥದ್ದಾದರೆ 100 ಕೋಟಿಯ ಮೇಲೆ ನೆನಪಿಟ್ಟುಕೊಳ್ಳಿ, ಆ ವ್ಯಕ್ತಿ ನ್ಯಾಯಯುತವಾಗಿ ಸಂಪಾದನೆ ಮಾಡಿರುವುದಿಲ್ಲ. ಎಲ್ಲಾದ್ರೂ ಒಂದು ಮೋಸ, ಕೆಲಸಗಾರರಿಗೆ ಮೋಸ, ಸಂಬಳದಲ್ಲಿ ಮೋಸ, PF ಅಲ್ಲಿ ಮೋಸ, ಗ್ರಾಜ್ಯುಟಿಲ್ ಮೋಸ, ಯಾವ್ದ್ಯಾವುದೋ ನಡೆದಿರ್ತವೆ. ಇದು ಸತ್ಯ. ಒಪ್ಕೊಳ್ಳಲ್ಲ ನಾವಷ್ಟೇ, ಜೀರ್ಣಿಸ್ಕೊಳ್ಳಲ್ಲ ಅಷ್ಟೇ. ಅಷ್ಟು ದೊಡ್ಡ 7-8 ಸಾವಿರ ಕೋಟಿಯ ವ್ಯವಹಾರ ಮಾಡ್ತಿರೋ ವ್ಯಕ್ತಿ ತಾಕತ್ತು ಏನಾಗ್ಬಿಡ್ಬೋದು ಮಹಾ. ನೋಡಿ, ಭಾರತದ ಕಾನೂನಲ್ಲೇ ಇದೆ, ನೀವು 30 ಕೋಟಿ 3 ಕೋಟಿ ವಾಟ್ ಎವರ್ 3 ವರ್ಷ ಇಲ್ಲ 4 ವರ್ಷ ಇದ್ರೆ ಆಗ್ಲಿ, ಹೋಗೋ ನಡಿಯೋ ಒಳಗಡೆ ಬಂದು ಕೂತ್ಕೋತಾನೆ. ಅದೇನ್ ಮಾಡ್ತಿರೋ ಮಾಡ್ರಿ ಅನ್ಬಿಟ್ಟಿದ್ರೆ ಮುಗೀತಿತ್ತು. ಕ್ಷಣ ಮಾತ್ರ ಅಲ್ಲಿದ್ದಿದ್ದು ಅಷ್ಟೇ. ಲೆಕ್ಕಗಳು ನಾವು ಹುಡುಕ್ತೇವೆ, ಇವ್ರು ಮಾಡಿದ್ರು ಅವ್ರು ಮಾಡಿದ್ರು, ಒತ್ತಡ ಹಾಕ್ಬಿಟ್ರು, ಅವರಿಂದ ಒತ್ತಡಕ್ಕೆ ಹೋಗ್ಬಿಟ್ರು. ನಮ್ಮ ಒಬ್ಬ ಆಟೋ ಡ್ರೈವರ್ನ ಕೇಳಿ, ಟ್ಯಾಕ್ಸಿ ಡ್ರೈವರ್ನ ಕೇಳಿ, ಟ್ಯಾಕ್ಸಿ ಓಡಿಸ್ಕೊಂಡು ಬದುಕ್ತಿರೋರು. ಅದಕ್ಕೆ ಆಗಾಗ ಹೇಳ್ತಿರ್ತಾನೆ, ಇಷ್ಟು ಕಸ ಇಟ್ಕೊಳ್ಳೋ ಬದಲು ಇಷ್ಟು ಪ್ರಸಾದದಿಂದ ಬದುಕ್ಬಿಡೋಣಪ್ಪ, ನೆಮ್ಮದಿಯಪ್ಪ ಅಂತ. ಇಷ್ಟು ಕಸ ದಾವಣಗೆರೆಯಲ್ಲಿ ಒಬ್ಬರು ದೊಡ್ಡ ಉದ್ಯಮಿ,
ಅವ್ರಿಗೆ ನಾನು ಹೇಳಿದ್ದೆ, ಅವ್ರು ಅನುಭವಿಸಿದ ನೋವು ನನಗೆ ಈಗಲೂ ಇದೆ. ಬೇಕಿತ್ತಾ ಇದು ಗುರುಗಳೇ ನನಗೆ ಇಷ್ಟು ದೊಡ್ಡದಾಗಿ ಬೆಳಿಲಿಕ್ಕೆ? ಈ ಥರ 1000 ದೊಡ್ಡವ್ರ ಹತ್ರ ನಾನು ಕೇಳಿದ್ದಾನೆ, ಕಣ್ಣೀರು ಹಾಕ್ಬಿಟ್ಟಿದ್ದಾರೆ. ಅವ್ರ ಕಣ್ಣೀರು ನಾನು ನೋಡಿದ್ದಾನೆ. ಬೇಕಿರ್ಲಿಲ್ಲ, ಮುಂದಕ್ಕೆ ಬಂದ್ಬಿಟ್ಟಿದ್ದೇವೆ, ಈ ಪ್ರಭಾವ, ಈ ವಲಯಕ್ಕೆ ಒಳಗಾಗ್ಬಿಟ್ಟಿದ್ದೇವೆ, ಈ ಹೆಸರೇ ಸತ್ಯ, ಈ ಅಧಿಕಾರನೇ ಸತ್ಯ, ಈ ಗತ್ತೆ ಸತ್ಯ. ಇನ್ನಷ್ಟು ನೋಡ್ತಕ್ಕಂಥದ್ದುಂಟು, ಇನ್ನಷ್ಟು. ಈ ಒಂದು ಕಲಿಯುಗ ಇದೆಯಲ್ಲ, ತುಂಬಾ ವಿಪರೀತಕ್ಕೆ. ನಾವೇ ನೆಮ್ಮದಿಯಾಗಿರೋದು, ನೆನ್ಪಿಟ್ಕೊಳ್ಳಿ ಮಕ್ಕಳೇ. ನಾವು ನೆಮ್ಮದಿಯಾಗಿದ್ದೇವೆ. ಒಂದು ಟ್ಯಾಕ್ಸಿ ಡ್ರೈವರ್ ಇರ್ಬೋದು, ಒಂದು ಯಾವುದೋ ಒಂದು ಸೆಕ್ಯೂರಿಟಿ ಕೆಲಸ ಇರ್ಬೋದು, ಇಲ್ಲ ನನ್ನ ವೈದಿಕ ಇರ್ಬೋದು, ತುಂಬ ತೃಪ್ತಿಯಾಗಿ, ಆತ್ಮ ತೃಪ್ತಿಯಾಗಿ. ನಾನು ಎಂತೆಂಥವ್ರದೋ ಜಾತಕ ನೋಡಿದ್ದಾನೆ, ನಿಮಗೆ ಗೊತ್ತಿಲ್ಲ. ಅಯ್ಯೋ ಅದು ನರಕ. ಅದು ನಿಮಗೆ ಕಣ್ಣಿಗೆ ಕಾಣಿಸೋದು ಅದು ಬಂಗಾರದ ಸುವರ್ಣ ಮಂದಿರ. ನಿಜವಾಗ್ಲೂ ಜೊತೆಲಿ ಕೂತ್ಕೊಂಡು ಊಟ ಮಾಡೋಲ್ಲ, ಆ ಒಂದು ಹಬ್ಬದ ಸಡಗರ ಇಲ್ಲ, ಅದೆಲ್ಲ ಸುಳ್ಳು. ಆ ಮಾಯೆ, ಆ ಜೋಶು, ಆ ಪಾರ್ಟಿಗಳು, ಇದೆಲ್ಲ ಸುಳ್ಳು. ಸತ್ಯವಾಗ್ಲೂ ಹೇಳ್ತಾನೆ, ಹೆಂಡತಿ ಮಕ್ಕಳ ಜೊತೆ, ಅಮ್ಮನ ಜೊತೆ, ಅಪ್ಪನ ಜೊತೆ. ರೇಮಂಡ್ಸ್ ಓನರ್ ಕತೆ ಹೋಗಿ ಹುಡುಕ್ ನೋಡಿ ನೀವು. ಹೇಳ್ಬಾರ್ದು, ಈ ತರದ್ದು ಎಷ್ಟೋ ಸಾವಿರಾರು ಕತೆಗಳಿದಾವೆ. ಇವತ್ತು ನೋಡಿ, ಬಿಲ್ ಗೇಟ್ಸ್ ಒಂದು ಕತೆ ಹೊರಗಡೆ ಬಂದಿದೆ. ಮಾಡಬಾರದ್ ಮಾಡೋಕ್ ಹೋದ್ರೆ ಆಗಬಾರದಾಗುತ್ತೆ ಅಂತ ಮೈಯೆಲ್ಲ ಯಾವುದೋ ಒಂದು ಕಾಯಿಲೆ ಇಟ್ಕೊಂಡಿದ್ದಾನೆ. ಆ ಕತೆ, ಈ ಕತೆ. ನಾವು ನಿತ್ಯ ಪೂಜಿಸುವ ಬಿಲ್ ಗೇಟ್ಸ್ ಅಂದ್ರೆ ದೇವ್ರು. ಇನ್ವೆಸ್ಟರ್ಗಳಿಗೆ, ಏಡ್ಸ್ ರೋಗಿಗಳಿಗೆ ಅವನ್ ದೇವ್ರು. ನಂಬ್ತೀರಾ? ಏಡ್ಸ್ಗೆ, ಪ್ರಪಂಚದಲ್ಲಿರೋ ಏಡ್ಸ್ ಕಾಯಿಲೆಗಳಿಗೆ ನರಳ್ತಿರೋರಿಗೆ ಕಡಿಮೆ ಅಂದ್ರೂ ಒಂದು 10% ಆದ್ರೂ ಆತ ಡೊನೇಟ್ ಮಾಡಿದ್ದಾನೆ. ನೀವು ನಂಬ್ತೀರಾ? ಅವುಗಳ ಹೆಸರಿನಲ್ಲಿ ಲಾಲನ ಪಾಲನ ಟ್ರೀಟ್ಮೆಂಟ್ ಕೆಲವ್ರ ಕೈಯಲ್ಲಿರೋಲ್ಲ, ಆ ವ್ಯವಸ್ಥೆಗೆ ಆತ ಹೆಲ್ಪ್ ಮಾಡಿದ್ದಾನೆ. ಅವನಿಗೆ ಬರಬಾರ್ದು ಕಾಯಿಲೆ ಬಂದಿದೆ, ಬರಬಾರ್ದು ಅಭ್ಯಾಸಗಳು ಇಟ್ಕೊಂಡು ಅಂತ. ನಮಃ ಶಿವಾಯ. ಇನ್ನೇನು ಮಾತಾಡ್ತೀರಿ? ಅದಕ್ಕೆ ಹೇಳೋದು, ಇಷ್ಟು ಕಸ ಇಟ್ಕೊಳಕ್ ಹೋಗ್ಲೇಬಾರ್ದು. ಆ ಹೆಸರು, ಕೀರ್ತಿ, ದುಡ್ಡು, ಅಧಿಕಾರದ ಹಿಂದೆ ಹೋದ್ರೆ ಅದು ಮನಃಶಾಂತಿ ಕೊಡುದು. ನಮ್ಮ ಹಾಗೆ ನೆಮ್ಮದಿಯಾಗಿ ಒಂದು ಶಿವರಾತ್ರಿ ಹಬ್ಬ ಆಚರಣೆ ಮಾಡೋಲ್ಲ, ಒಂದು ಬಸವ ಜಯಂತಿ ಆಚರಣೆ ಮಾಡೋಲ್ಲ, ಒಂದು ಯುಗಾದಿ ಆಚರಣೆ ಮಾಡೋಲ್ಲ. ಆನಂದವಾಗಿ ನಾವು ಜೊತೆಲಿ ಕುತ್ಕೊಂಡು ಒಂದು ಹೋಳಿಗೆ ಮಾಡ್ಕೊಂಡು ಒಂದು ಹೊಸ ಬಟ್ಟೆ, ನಮ್ಮ ಮಟ್ಟಕ್ಕೆ ಏನೋ ಒಂದಿದೆ, ಒಂದು 300 ರೂಪಾಯಿಂದ ಚಪ್ಪಲಿ, ಒಂದು 300 ರೂಪಾಯಿಂದ ಪಂಚೆ, ವಾವ್ ಅಂತ ಇದ್ದೀವಿ. ಅಚ್ಚುಕಟ್ಟಾಗಿ ಬಾಳೆ ಎಲೆ ಹಾಕೊಂಡು, ಏನೋ ಒಂದು ಅನ್ನ ತೊವ್ವೆ ಹಾಕೊಂಡು, ಒಂದಷ್ಟು ತುಪ್ಪ ಹಾಕೊಂಡು, ಶಿವ ನೀನ್ ಕೊಟ್ಟಿದ್ ಶಿವ, ನೆಮ್ಮದಿಯಾಗಿದ್ದೀವಿ ಮಕ್ಕಳೇ. ಇದ್ಯಾವುದೋ ಈ ಪ್ರಭಾವಗಳಿಗೆ, ಈ ಟ್ರೇಡಿಂಗು, ಅದ್ರಲ್ಲಿ ಮಾಡ್ತೀನಿ, ಇದ್ರಲ್ಲಿ ಮಾಡ್ತೀನಿ, ಗೊತ್ತಿಲ್ಲದೆ ಇರೋದು ಮಾಡ್ಲಿಕ್ಕೆ ಹೋಗ್ಬೇಡಿ. ಜೀರ್ಣಿಸ್ಕೊಳಕ್ಕಾಗಲ್ಲ, ಅಷ್ಟು ದೊಡ್ಡ ವ್ಯಕ್ತಿನೇ. ಆ ವ್ಯಕ್ತಿ ಅಷ್ಟೇನಾ? ಸಿದ್ಧಾರ್ಥ್ ಕಾಫಿ ಡೇ ಕೇಳೇ ಇರ್ತೀವಿ, ಕೆಫೆ ಕಾಫಿ ಡೇ. ಆ ಪುಣ್ಯಾತ್ಮನೂ ಅಷ್ಟೇ, 100,000 ಮಂದಿಗೆ 1,000 ಮಂದಿಗೆ ಅನ್ನದಾತ್ರೆ. ಬಟ್ ಅಲ್ಲಿ ಇನ್ನೊಂದು ಏನೋ ಒಂದಿತ್ತು, ಲೆಕ್ಕಾಚಾರಗಳಿತ್ತು. ಐಟಿನೇ ಅಲ್ಲೂ ಕೂಡ. ಎಲ್ಲಪ್ಪ ಈ ದುಡ್ಡುಗೆ ಏನೋ ಲೆಕ್ಕ ಅಂತ ಎಲ್ಲ ದೊಡ್ಡವ್ರ ಹತ್ರನೇ ಓಡೋಗ್ಬಿಟ್ಟು ಅಲ್ಲಿ ನಿಲ್ಲಿಸ್ತಾರೆ. ಒಂದು ಬೇರೆ ಲೆಕ್ಕಗಳು ನಡೀತವೆ, ಅವೆಲ್ಲ ಬೇಡ ನಿಮ್ಮ ಹತ್ರ ವಿಚಾರ ಹೇಳ್ತಾರೆ. ನಿಮಗೆ ಗೊತ್ತಿದೆ ಅದು ಯಾರ್ಯಾರ ದುಡ್ಡುಗಳು ಅಲ್ಲಿ ಬಂದು ನಿಂತ್ಕೊಳ್ತವೆ ಅಂತಕ್ಕಂಥದ್ದು. ನಾವು ನೆಮ್ಮದಿಯಾಗಿದ್ದೀವಿ ಮಕ್ಕಳೇ. ಸೊ ಪುಪ್ಪ ನಕ್ಷತ್ರ ಬುಧವಾರದಂದು ಆಗಿ ನೀವು ಹುಟ್ಟಿದ್ದರೆ ಅದೊಂದು ರಂಧ್ರಯೋಗ. ಬ್ಯೂಟಿಫುಲ್. ರಿಸರ್ಚ್ ಮಾಡಲಿಕ್ಕೆ, ಒಂದು ಸಾಧನೆ ಮಾಡಲಿಕ್ಕೆ, ಅದರಲ್ಲೂ ಫೈನಾನ್ಷಿಯಲ್ ರಿಸರ್ಚ್, IT ರಿಸರ್ಚ್, ಕೆಮಿಕಲ್ ರಿಸರ್ಚ್, ಮೆಡಿಕಲ್ ರಿಸರ್ಚ್, ಅದ್ಭುತ. ಕ್ಯಾನ್ಸರ್ ರಿಸರ್ಚ್, ಕಾಯಿಲೆಗಳ ರಿಸರ್ಚ್ ಅಂತೆಲ್ಲ ಹೇಳ್ತೀವಲ್ಲ ಮಕ್ಕಳೇ, ಅಂತ ಒಂದು ಭಾವಕ್ಕೆ ಅದ್ಭುತವಾದಂಥ ಶಕ್ತಿ ಸಂಕಲ್ಪ ಇರತಕ್ಕಂಥ ಒಂದು ಭಾವ. ಚೆನ್ನಾಗಿದೆ. ಬ್ಯೂಟಿಫುಲ್, ಬ್ಯೂಟಿಫುಲ್. ಇನ್ನಷ್ಟಿದೆ, ಮಾತಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು
ಪರಿಹಾರ ಕೊಡ್ತಾನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಸಂಖ್ಯೆಗಳ ಜೋಡಣೆ ಒಂದು ಅದ್ಭುತ. ನಮಗೆ ಗೊತ್ತಿಲ್ಲ ನಾವು ಯಾರು, ಏನಕ್ಕೆ ಬಂದಿದ್ದೇವೆ, ಯಾಕೆ ಬಂದಿದ್ದೇವೆ, ನಮ್ಮ ತಾಕತ್ತೇನು. ಅಲ್ಲೇ ಕುತ್ಕೋಬಿಡೋದು, ಅಲ್ಲೇ ಕೊರಗೋದು, ಅಲ್ಲೇ ಕಣ್ಣೀರು ಹಾಕೋದು. ನೋಡಿ, ಉತ್ತಮನ ದುಃಖ ಉದಯ ಕಾಲದವರೆಗೆ. ಉತ್ತಮ ಅಂದ್ರೆ ಸಕ್ಸಸ್ಫುಲ್ ಮ್ಯಾನ್. ಒಂದು 10 ನಿಮಿಷ ಹೇಳ್ತಾನೆ, ಇಲ್ಲ ಹಬ್ಬ ಬಂದು 1 ದಿನ 10 ದಿನ ಅಷ್ಟೇ, ಮೂವ್ ಆನ್ ಅಂತ ಹೇಳ್ತಾರೆ. ಅಲ್ಲೇ ಕುಳಿತುಕೊಂಡಿರೋಲ್ಲ. ಕರ್ಣನ ಹಾಗೆ, ಧರ್ಮರಾಯರ ಹಾಗೆ ಅಳ್ತಾನೆ ಇದ್ರು. ಧರ್ಮರಾಯ ಸಾಯೋವರೆಗೂ ಕೊರಗ್ತಿದ್ದ, ನಮ್ಮ ಅಣ್ಣನಿಗೆ ಹಿಂಗ್ ಮಾಡ್ಬಿಟ್ವಿ, ನಮ್ಮ ತಾತನಿಗೆ. ನೀವು ನಂಬೋಲ್ಲ, ಧರ್ಮರಾಯ 9 ದಿನ ಹುಚ್ಚ 100 ಹೊಡೆದಾಕ್ಬಿಟ್ಟಿರ್ತಾರೆ. ಇವ್ರ ಹತ್ರ ಇದ್ದಿದ್ದು 7 ಅಕ್ಷೋಹಿಣಿ ಸೈನ್ಯ ಅಷ್ಟೇ. ತುಂಬಾ ಜನಕ್ಕೆ ಗೊತ್ತಿಲ್ಲ, 7 ಅಕ್ಷೋಹಿಣಿ ಇಷ್ಟು ಜನ ಸಾಯಿಸ್ತಿದ್ರಲ್ವಾ ಭೀಷ್ಮರು, ಯುದ್ಧ ಯಾವಾಗ್ಲೂ ಮುಗಿಬೇಕಿತ್ತಲ್ಲ ಅಂತ. ಅಲ್ಲ, ಇವ್ರ ಹತ್ರ 11 ಅಕ್ಷೋಹಿಣಿ, ಇವ್ರ ಹತ್ರ 7 ಅಕ್ಷೋಹಿಣಿ. ಅಂದ್ರೆ 11 ಲೋಟ ನೀರು, ಇಲ್ಲಿ 7 ಲೋಟ ನೀರು. ಇಲ್ಲಿ ಖಾಲಿ ಆಗ್ತಿದ್ದಾಗೆ ಬಂದು ನೀರು ತುಂಬಿಸ್ತಲೇ ಇರ್ತಾರೆ. ನೆನ್ಪಿಟ್ಕೊಳ್ಳಿ, ಒಂಟೆಗಳು, ಕತ್ತೆಗಳು, ಕುದುರೆಗಳು, ಆನೆಗಳು, ಪದಾತಿಗಳು, ದಳಗಳು, ಭೂಸೇನೆ, ನೌಕಾಸೇನೆ ಇವೆಲ್ಲ ಇರ್ತವೆ, ತುಂಬಿಸ್ತಲೇ ಇರ್ತಾರೆ. ಇವ್ರು 7 ಜನನೇ, ಇವ್ರಿಗಿರೋ ಕೆಪಾಸಿಟಿ. ಅಷ್ಟು ಜನ ಬಂದು ಫಿಲ್ ಮಾಡ್ತಲೇ ಇರ್ತಾರೆ. ಅದಕ್ಕೆ ಒಂದು ಮಾತಿದೆ, ಮಹಾಭಾರತ ಯುದ್ಧ ನಡೆದಾಗ 18 ದಿನದಲ್ಲಿ ಸತ್ತವರ ಸಂಖ್ಯೆ ಎಷ್ಟು ಗೊತ್ತಾ? ಕಡಿಮೆ ಎಂದರು 75 ಕೋಟಿ ಜನ. 21 ಅಕ್ಷೋಹಿಣಿ ಅಂದ್ರೆ 21 ಲಕ್ಷ ಜನ ಅಷ್ಟೇ. 21 ಲಕ್ಷ ಜನದಲ್ಲಿ ಎಲ್ಲಿಂದ 75 ಕೋಟಿ? ಅಲ್ಲ, ಜನ ತುಂಬಿಸ್ಕೊತಿದ್ರು, ಇದ್ರು. ಇವ್ರ ಕಡೆಯವರು, ಅವ್ರ ಕಡೆಯವರು ಅಂತ. ದ್ರುಪದ ಏನ್ ಸಾಮಾನ್ಯ ಅಲ್ಲ, ಇಲ್ಲಾಂದ್ರೆ ಯುದ್ಧಕ್ಕೆ ಅವತ್ತೇ ಹೋಗ್ಬಿಡ್ತಿದ್ದ ಆತ. ವಿರಾಟ್ ರಾಜ ಸಾಮಾನ್ಯ ಏನಲ್ಲ, ದುರ್ಯೋಧನ ಯಾವಾಗ್ಲೂ ಹೋಗ್ಬಿಡ್ತಿದ್ದ. ಅವರೆಲ್ಲ ಬಲಾಢ್ಯರು. ಅದಕ್ಕೊಂದು ಲೆಕ್ಕ, ಇಷ್ಟೇ ಆಗ್ಬೇಕು, ಹಿಂಗೆ ಆಗ್ಬೇಕು, ಇದೇ ತರದ್ದೇ ಅಂತಕ್ಕಂಥದ್ದು ಆ ಒಂದು ವೈಬ್ರೇಷನ್. ನಾ ಹೇಳ್ತಲೇ ಇರ್ತೇನೆ, ಸಂಖ್ಯೆಗಳ ಜೋಡಣೆ, ನೀವು ಇಲ್ಲೇ ಹುಟ್ಟಬೇಕು ಹೀಗೆ ಅಂತ. ಉತ್ತಮನ ಬೇಸರ. ಅಲ್ಲಿ ನೋಡಿ, ಆ ತಾತನ ಹತ್ರ ಹೋಗ್ಬಿಟ್ಟು ಧರ್ಮರಾಯನಿಗೆ ಹೇಳ್ಕೊಡ್ತಾರೆ, ಕೃಷ್ಣ ಹಿಂಗೋ ಕೇಳು, ಕೃಷ್ಣರಿಲ್ಲ ಎಲ್ಲಿ ಧರ್ಮವಿದೆಯೋ ಅಲ್ಲಿ ವಿಜಯ. ನನ್ನ ಭಗವಂತ ಹೇಳ್ಕೊಡೋದು. 5 ಜನ ಹೋಗಿ ನಮಸ್ಕಾರ ಮಾಡಿ ಆ ತಾತನ ಹತ್ರ, ತಾತ ಕುಶಲವಾ ಅಂತ. ನನ್ನ ಕುಶಲ ಏನ್ರೋ ಕೇಳ್ತೀರಾ, ನೀವು ಕುಶಲನಾ, ಹೆಂಗಿತ್ತು ನನ್ನ ಯುದ್ಧ ಅನ್ನುತ್ತೆ ತಾತ. ನಿಜ ತಾತ, ನಿನ್ನನ್ನು ಎದುರಿಸೋರುಂಟ, ಇಚ್ಛಾಮರಣಿ ತಾತ. ನೀನು ಎದೆಗೆ ಧನಸ್ಸನ್ನ ಇಟ್ಕೊಂಡು ನಿಂತ್ಕೋಬಿಟ್ರೆ, ಎದೆಯರ್ಸ್ ನಿಂತ್ಕೋಬಿಟ್ರೆ ನಾವು ಗೆಲ್ಲಕ್ಕಾಗಲ್ಲ. ಏನು ಅರ್ಜುನ್ ಹತ್ರ ಪಾಶುಪತಾಸ್ತ್ರ, ಬ್ರಹ್ಮಾಸ್ತ್ರ ಏನಿಲ್ಲ ಮಕ್ಕಳೇ, ಏನಿಲ್ಲ, ಯಾವ ಅಸ್ತ್ರ ಇಲ್ಲ. ಖುದ್ದು ಕೃಷ್ಣರು ಇದ್ದರೂ ಕೂಡ ಭೀಷ್ಮರನ್ನ ಯುದ್ಧದಲ್ಲಿ ಗೆಲ್ಲಕ್ಕಾಗಲ್ಲ. ಯುದ್ಧದಲ್ಲಿ ಗೆಲ್ಲಲು ಸಾಧ್ಯವೇ ಇಲ್ಲ. ಖುದ್ದು ಅವರ ಗುರುಗಳ ಪರಶುರಾಮರೇ ಆಗಲಿಲ್ಲ. ತಾತ, ನಮಗ್ ಗೊತ್ತಿದೆ ನಿನ್ನನ್ನು ಸೋಲಿಸ್ಲಿಕ್ಕಾಗಲ್ಲ. ತಾತ, ನಮಗ್ ಗೊತ್ತಿದೆ ನೀನ್ ಇಚ್ಛಾಮರಣಿ, ಸಾಯಿಸ್ಲಿಕ್ಕೆ ನಮ್ ಕೈಯಲ್ಲಿ ಆಗೋಲ್ಲ. ಧರ್ಮರಾಯರು ಹೇಳೋದು, ನಮಗ್ ದಾರಿ ತೋರ್ಸು ತಾತ. ನೀನೇ ಹೇಳಿದ್ಯಲ್ಲ, ಎಲ್ಲಿ ಧರ್ಮವಿರುತ್ತದೋ ಅಲ್ಲಿ ವಿಜಯ ಅಂದಾಗ ನೋಡಿ, ಆಗ ತಾತ ಅಂಬೆ ಶಾಪ, ವಿರಾಟ ರಾಜನ ಕತೆ, ಪರಶುರಾಮರ ಯುದ್ಧ, ಆಕೆ ದ್ರುಪದನ ಮಗಳಾಗಿ ಹುಟ್ಟೋದು ಅಂಬೆ, ನಂತರ ಹುಡುಗ ಆಗ್ತಾಳೆ. ಅವಳನ್ನ ಕರ್ಕೊಂಡ್ ಬಂದ್ರು, ಹೆಣ್ಣಾಗಿ ಹುಟ್ಟಿದ್ಲಲ್ವಾ, ಸೊ ಈ ಗಂಡಾಗಿದ್ದಾಳು. ಸೊ ಹೆಣ್ಣಿನ ಜೊತೆ ಯುದ್ಧ ಮಾಡಲ್ಲ, ಕರ್ಕೊಂಡ್ ಬಂದ್ ಮುಂದಕ್ಕೆ ನಿಲ್ಸಿ ಹಿಂದ್ಗಡೆಯಿಂದ ಅರ್ಜುನ್ ಕೈಯಿಂದ ಬಾಣ ಬಿಡಿಸಿ ನಾನು ಬಿಲ್ಲನ್ನ ಕೆಳಗಡೆ ಬಿಡ್ತಾನೆ. ಹೆಂಗ್ ಹೊಡಿಬೇಕು ಅಂದ್ರೆ, ನನಗ್ ಧನಸ್ ಎತ್ಕೊಳಕ್ಕೆ ಬಿಲ್ಲು ಬಾಣ ಎತ್ಕೊಳಕ್ಕೆ ಶಕ್ತಿ ಇರ್ಬಾರ, ಆ ರೀತಿ ಹೊಡಿಬೇಕು.
ನಾನು ಸಾಯೋಲ್ಲ, ಆದರೆ ನಾನಾಗಿ ನೆನೆಸ್ಕೊಳ್ಳೋವರೆಗೂ ನೆನ್ಪಿಟ್ಕೊಳ್ಳಿ ಅಂತ ತನ್ನ ಸೋಲನ್ನ ತಾನೇ ನೋಡಿ. ಅದಕ್ಕೆ ಹೇಳೋದು ಮಕ್ಕಳು, ತುಂಬಾ ಜನಕ್ಕೆ ಗೊತ್ತಿಲ್ಲ, ದೊಡ್ಡೋರ ಹತ್ರ ತಗ್ಗಿ ಬಗ್ಗಿ ನಡೆದರೆ ಎಂತ ಗೆಲುವಾದ್ರೂ ನಮ್ ಕೈಗೆ ಬರುತ್ತೆ. ಸೋತು ಬಿಡ್ತಾರೆ ಪ್ರೀತಿಗೆ ದೊಡ್ಡವರು. ಹೋಗ್ಲಿ ಎತ್ಕೋ ಹೋಗೋ, ಇದೆಲ್ಲ ನಿಂದೆ ಹೋಗೋ, ನಾವು ದುಡ್ದಿರೋದು ನಿನ್ಗೆ ಹೋಗೋ, ಈ ಮನೆ ನಿನ್ಗೆ ಹೋಗೋ. ನಾವು ಪ್ರೀತಿಯಿಂದ ಕೇಳಿದರೆ ಏನು ಬೇಕಾದ್ರೂ ಕೊಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ತಾತ ಭೀಷ್ಮರು ಹಾಗೂ ಮೊಮ್ಮಗ ಧರ್ಮರಾಯ. ತನ್ನ ಜೀವ ಹೆಂಗೆ ಬಿಡಿಸ್ಕೋಬೇಕು, ತನ್ನ ಸೋಲು ಹೇಗ್ ನಿರ್ಧಾರ ಮಾಡ್ಕೋಬೇಕು, ತನ್ನ ಮೊಮ್ಮಗು ಗೆಲ್ಲೋದ್ರಲ್ಲಿ ಪಡೋ ಆನಂದ, ತನ್ನೋರು ತನ್ನ ಮಕ್ಕಳು ತನ್ನ ಮೊಮ್ಮಕ್ಕಳು ಗೆಲ್ಲಬೇಕು, ಅದೇ ದೊಡ್ಡವ್ರು ಬಯಸೋದು. ತುಂಬಾ ಜನಕ್ಕೆ ಅದು ಗೊತ್ತಿಲ್ಲ. ಇವತ್ತು ದೊಡ್ಡವ್ರ ಹತ್ರ ಜಗಳ, ವಾದ, ಇನ್ನೊಂದು ಮಾಡಿ ಇಟ್ಕೊಂಡು ಕೂತ್ ಬಿಟ್ಟಿದ್ದೇವೆ. ಅವರು ರಿವರ್ಸ್ ಆಗಿದ್ದಾರೆ ಅಷ್ಟೇ. ಅವರನ್ನ ಪ್ರೀತಿಯಿಂದ ನೋಡ್ಕೊಂಡು ನೋಡಿ, ಆ ತಾತ ಭೀಷ್ಮ ಕೊಟ್ಟ ಮಾತು ನೋಡಿ ನಡೆಯುತ್ತೆ ಮಾರನೇ ದಿನ. ಅಂದ್ರೆ ಪ್ರಭಾವ, ಭಗವಂತನ ಇಚ್ಛೆ ಇಲ್ಲದೆ ಎವ್ರಿಥಿಂಗ್ ಇಸ್ ಡಿಸೈನ್. ಸೊ ನಾನು ನೋಡಿದ್ದೇನೆ, ನನ್ನ ಅನುಭವ ಕಡಿಮೆ ಅಂದ್ರೂ ಒಂದು 10,000ವಾದರೂ ಈ ಸಂಖ್ಯೆಯ ಜೋಡಣೆ ಇರೋರನ್ನು ನೋಡ್ಬಿಟ್ಟಿದ್ದಾನೆ. ದುಡುಕಬೇಡಿ, 100%. ನಿಮ್ಮ ಗಾಡಿಯಲ್ಲಿ 00 ಎಂಡಿಂಗ್, ಮುಖ್ಯವಾಗಿ 00 ಇದೆ. ಓಕೆ, 00 ಗಾಡಿಲಿ ಡೋರ್ ನಂಬರ್ 100 ಅಂತಲೋ 200 ಅಂತಲೋ 1900 ಅಂತಲೋ 1800 ವಾಟ್ ಎವರ್ 00 ಇದೆ. ಬೇಡ, ನೀವು ಹುಟ್ಟಿದ ವರ್ಷದಲ್ಲಿ 00 ಇದೆ. ಒಂದು ಉದಾಹರಣೆ, 2000 ವರ್ಷ 2000ದಂದು ಹುಟ್ಟಿರತಕ್ಕಂಥವರು ಖಂಡಿತ ಹೇಳ್ತಾನೆ, ಯು ಹ್ಯಾವ್ ಬಿನ್ ಹಂಟೆಡ್ ಇನ್ ಪರ್ಸನಲ್ ಲೈಫ್. 00 ಇತ್ತು ಅಂದ್ರೆ ನಿಮ್ಮನ್ನ, ನೀವು ತುಂಬಾ ಬುದ್ಧಿವಂತರು, ಜ್ಞಾನವಂತರು, ಅಚಲ ಜ್ಞಾನಿಗಳು. 1,000 ಜಾತಕ ನೋಡಿದಾನೆ ಅಂದ್ರೆ ಯಾರೋ ಒಬ್ರು ಎದ್ದಿರೋದು. 10,000 ಜಾತಕದಲ್ಲಿ 5 ಜನ ಸಾಧಕರನ್ನು ನೋಡಿದ್ದಾನೆ. ತುಂಬಾ ದೊಡ್ಡ ಡಿಫ್ರೆಂಟ್ ಕ್ಯಾಟಗರಿಲಿ ನೋಡಿದ್ದಾನೆ. ಈ 00 ಇರೋ ಒಂದು ವೈಬ್ರೇಷನ್ಸ್, ನಂಬರ್ಸ್, ಇಟ್ಸ್ ನಾಟ್ ಸೋ ಈಸಿ. ಬಟ್ ಅಲ್ಲಿ ಏನೋ ಒಂದು ತಂದೆ ವಿಚಾರ, ತಾಯಿ ವಿಚಾರ, ವೃತ್ತಿ ವಿಚಾರ, ಮದುವೆ ವಿಚಾರ, ಕುಟುಂಬ ವಿಚಾರ ತಲ್ಲಣಿಸಿ ಹೋಗುತ್ತದೆ ನಿಶ್ಚಿತ. ಯು ಆರ್ ಎ 0 ಅಂತ ತೋರಿಸುತ್ತೆ. ಏನೋ ನೀನ್ ತುಂಬಾ ದೊಡ್ಡವನಾ, ನೀನ್ ಶಕ್ತಿಶಾಲಿಯಾ, ನೀನ್ ತುಂಬಾ ಕಾಂಟ್ಯಾಕ್ಟ್ ಇರೋವನಾ, ನೀನ್ ದೊಡ್ಡ ಇಂಡಸ್ಟ್ರಿಯಲಿಸ್ಟ್, ತುಂಬಾ ದೊಡ್ಡ ಕಾನ್ಫಿಡೆಂಟ್ ಗ್ರೂಪ್ ತರ ಕಾನ್ಫಿಡೆಂಟ್ ಆಗಿದ್ಯಾ ನೀನು, ಬಿಗ್ ಬಾಸ್ಗೆಲ್ಲ ಪ್ರೈಸ್ ಕೊಡ್ತೀಯ ನೀನು ಅವ್ರಿಗೆ ಪ್ರೈಸ್ ಕೊಡ್ತೀಯ ನೀನು ನೋಡಿ, ನೇಚರ್ ಕಮ್ಸ್ ಬ್ಯಾಕ್ ಟು ಸಂವೇರ್. ಯಾವುದೋ ರೂಪದಲ್ಲಿ ಒತ್ತಡ. ಈ 00 ಇರೋರಿಗೆ ಸುತ್ತಲೂ ಏನೋ ಒಂದು ಪ್ರೆಷರ್ ಇರುತ್ತೆ. ನೀವು ನೆಮ್ಮದಿ ಇರೋಲ್ಲ, ನಿಮ್ ಸುತ್ತಮುತ್ತಲಿರೋರು ನಿಮ್ಗೆ ನೆಮ್ಮದಿಯಾಗಿರೋಕ್ ಬಿಡಲ್ಲ. ನೀವು ನೆಮ್ಮದಿಯಾಗಿರುತ್ತೇನೆಂದರು. ಏನ್ ಮಚ್ಚ, ನಾನು ನೋಡಿದ್ದೇನೆ. ಏನ್ಮ ಮಗಳಿಗೆ ಮದುವೆ ಮಾಡಿಲ್ವಾ ಗಾಬರಿ ಪಟ್ಕೊಂಡು? ಇಲ್ಲ, ಯಾವುದೋ ಒಂದು ಪ್ರೀತಿ, ಯಾವುದೋ ಒಂದು ಗೆಳೆತನ, ಯಾವುದೋ ಒಂದು ಟ್ರೇಡಿಂಗ್, ಯಾವುದೋ ಒಂದು ಬಿಸ್ನೆಸ್, ನೀವು ಒಂದ್ರಲ್ಲಿ ನಿಲ್ಲೋಕ್ ಬಿಡೋದಿಲ್ಲ ನೋಡಿ. ಯು ಹ್ಯಾವ್ ಬಿನ್ ಗಲ ಬಟ್ ಹೈಲಿ ಟ್ಯಾಲೆಂಟೆಡ್. ನೀವು ಹೈಲಿ ಟ್ಯಾಲೆಂಟೆಡ್, ಹೈಲಿ ಇನ್ಫ್ಲೂಯೆನ್ಸ್ಡ್ ಪರ್ಸನ್, ಹೈಲಿ ನಾಲೆಜ್ ಪರ್ಸನ್. ನಿಮ್ಮ ಶಕ್ತಿ ನಿಮಗೆ ಗೊತ್ತಿರಲ್ಲ. ನಿಮ್ಮ ಮೊಬೈಲಲ್ಲಿ ಎಂಡಿಂಗ್ 00 ಇದೆ, ಇಲ್ಲ ನಿಮ್ಮ ಡೋರ್ ನಂಬರ್ ಎಂಡಿಂಗ್ 00 ಇದೆ, ಇಲ್ಲ ನಿಮ್ಮ ಕಾರಲ್ಲಿ 00 ಇದೆ ಎಂಡಿಂಗ್, ವಾಟ್ ಎವರ್ ನಂಬರ್ ಇರಲಿ. ಈಗ 8300 ಅಲ್ಲಿದೆ. ಖಂಡಿತ ಹೇಳ್ತಾನೆ, ಯು ಆರ್ ಕನೆಕ್ಟೆಡ್. ದಿಸ್ 00 ಖಂಡಿತ ನಿಮ್ಮನ್ನ ಅಸ್ವಸ್ಥತೆ ಮಾಡಿಸುತ್ತೆ. ಡಿಪ್ರೆಷನ್ನು, ಇಲ್ಲ ಹೈ ಪಿಚ್ಚು, ಹೈ ರೈಸು, ಸ್ವಲ್ಪ ಹೆಲ್ತ್ ಇಶ್ಯೂಸು ಇರುತ್ತೆ ನಿಮಗೆ. ಮಾನಸಿಕ ಖಿನ್ನತೆಯೋ, ಕ್ರೋಧವೋ, ಸಿಟ್ಟೋ, ಬೇಸರವೋ, ದುಃಖವೋ, ಒಂಥರ ಎಲ್ಲರೂ ಇದ್ದು ಇಲ್ಲದ ಹಾಗೆ ಭಾವವೋ, ಎಲ್ಲರೂ ಇದ್ದಾರೆ. ನಿಮ್ಗೇನ್ ಅನ್ಸುತ್ತೆ? ನನ್ಗೆ ಯಾರೂ ಇಲ್ಲ ಅನ್ನಿಸ್ತಕ್ಕಂಥದ್ದು ಅನ್ನಿಸ್ತಿರುತ್ತೆ. ಹೌದೋ ಅಲ್ವೋ ಹೇಳಿ, ಈ 00ನಲ್ಲಿ ಹುಟ್ಟಿದವರು ದುಡುಕ್ಬೇಡಿ. 00 ಐಮ್ ಸೇಯಿಂಗ್, ಪ್ಲೀಸ್ ಚೆಕ್. ಯಾರಾದ್ರೂ ಒಂದು ಒಳ್ಳೆ ವೈದಿಕರ ಹತ್ರ ನಿಮ್ ಜಾತಕ ತೋರಿಸ್ಕೊಳ್ಳಿ. ಮದುವೆ ವಿಚಾರ ಇರ್ಬೋದು, ಮುಖ್ಯವಾಗಿ ಮದುವೆ. ದೇರ್ ಇಸ್ ಅ 00. ಫ್ಯಾಮಿಲಿ, ನನ್ನ ಕರಿಯರು, ನನ್ನ ಮದುವೆ. ಖಂಡಿತ ಅಲ್ಲೊಂದು ಕ್ವಶನ್ ಮಾರ್ಕ್ ಇಟ್ಟಿರುತ್ತೆ. ದಯಮಾಡಿ ಹೇಳ್ತಾನೆ, ಅಲ್ಲಿದೆ. ಕೇಳಿ ಹೆಜ್ಜೆ ಇಡಿ.
ಕೇಳ್ಕೊಳ್ಳಿ, ನಿಧಾನ ಮಾಡಿ, ಏನೂ ಆಗೋಲ್ಲ. ನಾವೇನು ನೋಡಿ ರಾಯ ತಟ್ಕೊಳ್ಳಿಲ್ಲ, ಅಷ್ಟು ದೊಡ್ಡ ಸಾಮ್ರಾಜ್ಯ, 8,000 ಕೋಟಿ ಅಂತಾರೆ. ನಮ್ಮ ಹತ್ರ 8,000 ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಸುಮ್ನಿಲಿ ಮಕ್ಳ. ಏನಾದ್ರೂ ಒಂಚೂರು ಅರ್ಥ ಮಾಡ್ಕೊಳ್ಳೋ ಸ್ಥಾಯಿ ಇದೆಯಾ ನಿಮಗೆ? ಸೊ ದಯಮಾಡಿ ಹೇಳ್ತಾನೆ, ದುಡುಕ್ಬೇಡಿ, ದುಃಖ ಪಡಬೇಡಿ, ಕಣ್ಣೀರ್ ಹಾಕ್ಬೇಡಿ. 00 ಹುಟ್ಟಿರೋರು ಇದೆ, 01 ಹುಟ್ಟಿರೋರ್ದು 01 ಕನೆಕ್ಷನ್, ಆ ಮೊಬೈಲು ಇಲ್ಲ ಕಾರ್ ನಂಬರು, ಡೋರ್ ನಂಬರು ಇದೆ, ಅವುಗಳ ಬಗ್ಗೆ ಕೂಡ ಹೇಳ್ತೇನೆ. ಸೊ ಎಷ್ಟು ಜನ ಹೌದು ಅಂತೀರಿ? ನಿಮ್ಗೆ ನಮ್ಮ ಸಂಚಿಕೆ ಮೆಚ್ಚುಗೆ ಆಗಿರ್ತಕ್ಕಂಥವ್ರು ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಆತ್ಮೀಯರಿಗೆ ಒಂದು ಪುಟ್ಟ ಕಮೆಂಟ್ ಕೂಡ ಕೊಡಿ ಅಂತ ಹೇಳ್ತಾ, ಬನ್ನಿ ಇವತ್ತಿನ ದಿನ ಭವಿಷ್ಯ ನೋಡ್ಬಿಡೋಣ. ಪುಬ್ಬಾ ನಕ್ಷತ್ರ, ಪೂರ್ವ ಪಾಲ್ಗುಣಿ ನಕ್ಷತ್ರ, ಶುಕ್ರ ನಕ್ಷತ್ರ, ಲಕ್ಷ್ಮೀ ನಕ್ಷತ್ರ. ವಿಶೇಷವಾಗಿ ಚಂದ್ರ ಶುಕ್ರನ್ ಸಾರದಲ್ಲೇ ಇದ್ದಾನೆ, ಕೇತು ಕೂಡ ಅಲ್ಲೇ ಸಿಂಹದಲ್ಲೇ ಶುಕ್ರನ್ ಸಾರದಲ್ಲೇ ಇರತಕ್ಕಂಥದ್ದು. ಮೇಷರಾಶಿ, ಆನಂದ, ಸಂಭ್ರಮ, ಸಡಗರ, ಒಳ್ಳೆ ಬಟ್ಟೆ, ಒಳ್ಳೆ ಊಟ, ತುಂಬಾ ಒಂಥರ ಕಂಫರ್ಟಬಲ್ ಝೋನ್ ಇರ್ತಕ್ಕಂಥ ಒಂದು ದಿನ. ತೃತೀಯ ಬೇರೆ ವಿಶೇಷ, ಒಳ್ಳಿ ಸುಬ್ರಹ್ಮಣ್ಯ ಅನ್ನೋ ಥರ. ಪುಬ್ಬಾ ನಕ್ಷತ್ರವನ್ನ ಲಕ್ಷ್ಮಿ ಅಂತ ಹೇಳ್ತೇವೆ, ತೃತೀಯ. ಸೊ ಸುಬ್ರಹ್ಮಣ್ಯ ಅಂತ ಹೇಳ್ತೇವೆ. ಸೊ ಬ್ಯೂಟಿಫುಲ್ ಡೇ, ತೊಂದರೆ ಏನಿಲ್ಲ, ಚೆನ್ನಾಗಿದೆ, ಫ್ಯಾಂಟಾಸ್ಟಿಕ್ ಡೇ. ವೃಷಭ ರಾಶಿ, ನಿಮಗೂ ಕಲಾವಿದರಾಗಿದ್ದೀರಿ, ಕಲಾ ವಿಭಾಗದಲ್ಲಿ ಕೆಲಸ, ಅಲಂಕಾರ, ಒಪ್ಪ, ಓರಣ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಪಬ್ಬು, ಕ್ಲಬ್ಬು, ಚಂದ್ರಕೇತು, ಕುಡಿತ, ಮೋಜು, ಮಸ್ತಿ. ಇವತ್ತದೇ ಮಕ್ಕಳೇ, ಅದು ಏನೋ ಗೊತ್ತಿಲ್ಲ, ಯಾಕೋ ನನಗೆ ಸಮಾಧಾನ ಇಲ್ಲ. ಬಜೆಟ್ ನಮ್ಮ ಮಿಡಲ್ ಕ್ಲಾಸ್ಗೆ ಏನು ಮಾಡಿಲ್ವಾ? ಏನಾದ್ರೂ ಒಂದು ದಾರಿ ಮಾಡಿದಾರಾ? ಇನ್ನೊಂದಷ್ಟು ಮಾಡ್ಬೋದು. ಎಲ್ಲೋಗ್ತಿದೆ? 55 ಲಕ್ಷ 60 ಲಕ್ಷ ಕೋಟಿ ನೇರವಾಗಿ ಪರೋಕ್ಷವಾಗಿ ಟ್ಯಾಕ್ಸ್ಗಳು, ಕಲೆಕ್ಷನ್ಗಳು ಇದೆಲ್ಲ ಬರ್ತಿದೆ. ಅದಕ್ಕೊಂದು ಕಮಿಟಿ ಕರೆಕ್ಟಾಗಿ ಇಂಪ್ಲಿಮೆಂಟ್ ಆಗಿದೆಯಾ? ಹೋಗಿ ತಲುಪ್ತಿದ್ಯಾ ನಿಜವಾಗಲು? ಇಷ್ಟಿಷ್ಟು ಕಲೆಕ್ಷನ್ ಮಾಡ್ತಿದ್ದಾರೆ, ಇನ್ನೊಂದು ಮಾಡ್ತಿದ್ದಾರೆ. ಇಸ್ ಇಟ್ ಪಬ್ಲಿಕ್ ಒಪಿನಿಯನ್ ತಗೋತಿದ್ದೀರಾ? ಪಬ್ಲಿಕ್ ಜೊತೆ ಚರ್ಚೆ ಮಾಡಿ ಏನ್ ಇಳಿಸಿದ್ರೆ ಒಳ್ಳೇದು, ಏನ್ ಹಚ್ಚಿದ್ರೆ ಒಳ್ಳೇದು, ಯಾವ್ದನ್ನ ಸೃಷ್ಟಿ ಮಾಡಿ ನಿಜವಾಗ್ಲೂ ಅದು ತಲುಪುತ್ತಿದೆಯಾ ಕಟ್ಟ ಕಡೆಯ ವ್ಯಕ್ತಿಯವರೆಗೂ ಅಂತ ನಾನು ಎಲ್ಲರನ್ನೂ ಕೇಳುದು. ನಾನು ಪಕ್ಷಾತೀತವಾಗಿ ಕೇಳ್ತಿದ್ದೇನೆ. ನನ್ನದೇ ಕೆಲವೊಂದು ಸಿದ್ಧಾಂತಗಳಿದೆ, ಆರಾಧಿಸ್ತೇನೆ. ಆದರೆ ಪಕ್ಷಗಳನ್ನ ನಾನು ಆರಾಧಿಸೋಲ್ಲ. ನಿಜ ಹೇಳ್ತೇನೆ, ಯಾರು ತಪ್ಪಾದರೂ ತಪ್ಪೆ. ಎಲ್ಲೂ ನನಗೆ ಏನೂ ಇಲ್ಲ. ನಮಗೆ ಬರೀ ಟ್ಯಾಕ್ಸ್ ಕಟ್ಟಕ್ಕಷ್ಟೇ ನಾವು. ಎಲ್ಲದ್ರಲ್ಲೂ ನಾವೆಲ್ಲಿ ಟ್ಯಾಕ್ಸ್ ಕಟ್ತೀವಿ ಸ್ವಾಮಿ ಅಂತ ನೀವು ಅನ್ಕೋಬಹುದು. ನೀವು ತಗೊಳ್ಳೋ ಉಪ್ಪಿಂದ ಹಿಡಿದು, ಮಾಂಗಲ್ಯದಿಂದ ಹಿಡಿದು, ಬಟ್ಟೆಯಿಂದ ಹಿಡಿದು, ಡಾಕ್ಟ್ರಿಂದ ಹಿಡಿದು, ಲಾಯರಿಂದ ಹಿಡಿದು ಎಲ್ಲದಕ್ಕೂ ಟ್ಯಾಕ್ಸ್ ಹಾಕಿರ್ತಾರೆ. ನೀವು ಗಮನಿಸೇ ಇಲ್ಲ. ನೀವು ತಗೊಳ್ಳಿ, ಒಂದು ಪೆನ್ನು, ಒಂದು ಮೊಬೈಲ್ ತಗೊಳ್ಳಿ, ಒಂದು ಬಸ್ ಹತ್ತಿ, ಒಂದು ಪ್ಲೇನ್ ಹತ್ತಿ, ಒಂದು ಟ್ರೈನ್ ಹತ್ತಿ, ಬುಕ್ ಮಾಡಿ ಟಿಕೆಟು. ಈಗ ನೋಡಿ ಆನ್ಲೈನ್ ಪೇಮೆಂಟ್ಸು, ಅದರಲ್ಲೂ ಸರ್ವಿಸ್ ಫೀಸು ಅಂತೆಲ್ಲ ತಗೊಳಕ್ ಶುರು ಮಾಡ್ಬಿಟ್ಟಿದ್ದಾರೆ. ಏನೋ ಎಲ್ಲೋ ಒಂದು ಕಾರ್ಮಿಕ ವರ್ಗಕ್ಕೆ, ಎಲ್ಲೋ ಮಧ್ಯಮ ವರ್ಗಕ್ಕೆ, ಜನಸಾಮಾನ್ಯರಿಗೆ ಒಂದು ಬಸ್ ಟಿಕೆಟ್ ಇಳಿಸ್ಬೋದಿತ್ತು, ರೈಲ್ವೆ ಟಿಕೆಟ್ ಇಳಿಸ್ಬೋದಿತ್ತು, ಕರೆಂಟ್ ಬಿಲ್ ಇಳಿಸ್ಬೋದಿತ್ತು, ಒಂದು ಗ್ಯಾಸ್ ಬಿಲ್ ಇಳಿಸ್ಬೋದಿತ್ತು. ಬೇರೆದ್ರಲ್ಲಿ ಹತ್ತಿಸ್ಕೊಳ್ಳಿ. ಯಾವ್ದನ್ನ ಗೊತ್ತಿಲ್ಲ ಇವ್ರಿಗೇನು. ಒಟ್ಟಿನಲ್ಲಿ ಲಿಕ್ಕರ್ ತುಂಬಾ ಚೆನ್ನಾಗಿ ಓಡ್ತಿದೆ. ಸೊ ಅದ್ರ ಮೇಲೆ ಹಚ್ಚಿದ್ದಾರೆ. 80 ಅಲ್ಲ 90% ಮಿಡಲ್ ವರ್ಗ ಟೆನ್ಷನ್ ಆದ್ರೂ ಒಂದು ಸಿಗರೇಟ್ ಇಟ್ಕೊತೀವಿ. ಸೊ ಅದ್ರ ಮೇಲೆ ಹಚ್ಚಿದ್ದಾರೆ. ಯಾವ್ದನ್ನ ಹತ್ತಿಸ್ಬೇಕು ಅನ್ನೋದೇನೂ ಇಲ್ಲ. ಬಂಗಾರ ತಗೊಂಡು ಏನಾಗ್ಬೇಕು, ಬೆಳ್ಳಿ ತಗೊಂಡು ಏನಾಗ್ಬೇಕು, ಮನೆಗಳಿಗೆ ಯಾರ್ಯಾರು ಮನೆ ಕಟ್ತಾರೆ, ಇನ್ಕಮ್ 10 ಲಕ್ಷ ಒಳಗಡೆ ಇರೋರು ಕಟ್ಲಿಕ್ಕೆ ಹೋಗ್ತಾರೆ. ಒಂದು 30 ಲಕ್ಷ 40 ಲಕ್ಷ ಲೋನ್ಸ್ ಅಂತ ಮಾಡೋಕೆ ಹೋಗೋರ್ಗೆ ಒಂದು ಸ್ಟ್ರೈಟ್ ಅವೇ ಟ್ಯಾಕ್ಸ್ ಒಂದು 5% ಅಲ್ಲಿ ಇಡೋಣ. 1 ಕೋಟಿ ಮೇಲೆ ತಗೊಳ್ಳೋರಿಗೆ ಮನೆಗಳಿಗೆ ಬಂದ್ಬಿಟ್ಟು ಒಂದಿಷ್ಟು ಟ್ಯಾಕ್ಸ್ ಅಂತ ಹಾಕೋಣ. ಈ ಥರ ಏನೇನೋ ಚರ್ಚೆ ಮಾಡ್ಬೋದಿತ್ತು ಅವ್ರು, ನನಗೆ ಅನ್ಸೋ ಮಟ್ಟಕ್ಕೆ. ಹ್ಯೂಜ್ 10 ಕೋಟಿ ಮೇಲೆ ಮನೆ ತಗೊಳ್ಳೋರ್ಗೆ ಎಷ್ಟು ಟ್ಯಾಕ್ಸ್ ಹಾಕೋಣ? ಬೇಡ ನಮ್ಗೆ. ಹೈ-ಎಂಡ್ ಮನೆಗಳು ನಮ್ಗೇನಕ್ಕೆ ಬೇಕು? ಅವ್ನು 10 ಕೋಟಿ ಮನೆ ತಗೊಳ್ಳೋನ ಹತ್ರ ಇಲ್ದಿರೋ ಅಷ್ಟು ದುಡ್ಡ, 100 ಕೋಟಿ ಮನೆ, ಇಂಥ ವ್ಯವಹಾರಗಳು ಮಾಡೋರಿಗೆ ಎಷ್ಟು ಸರ್ಚಾರ್ಜು ಸೆಸ್ಸು ಹಾಕೋಬಹುದು. ಅದಿಲ್ಲ, ಅವ್ರನ್ನ ಮುಟ್ಟೋದೇ ಇಲ್ಲ.
ಎಲ್ಲ 80% ನಿಜ ಹೇಳ್ತೇನೆ, ನಾವು ಟ್ಯಾಕ್ಸ್ ಕಟ್ತಿದ್ದೇವೆ, ಎಲ್ಲರೂ ಕಟ್ತಿದ್ದೇವೆ. ಎಲ್ಲ ಬರೀ 2 ಕೋಟಿ ಜನ 5 ಕೋಟಿ ಜನನೇ ಟ್ಯಾಕ್ಸ್ ಅನ್ಕೋಬಿಡಿ. ಯಾಕೆ? ನಾವು ತಗೊಳ್ಳೋ ಒಂದು ಚಿಪ್ಸಿಂದ ಹಿಡಿದು ಉಪ್ಪಿಂದ ಹಿಡಿದು ಎಲ್ಲರೂ ಕಟ್ತಿತ್ತು. ಬಳಸೋರು ನಾವೇ ಸ್ವಾಮಿ. ಆಯ್ತಾ? ಈಗ ನೀವು ಒಂದು ಯೂಟ್ಯೂಬ್ ನೋಡ್ತಿದ್ದೀರಲ್ವಾ, ಇದನ್ನ ಮಾಡ್ಲಿಕ್ಕೆ ನಮ್ಮ ಪ್ರೋಗ್ರಾಮ್ ಕಡಿಮೆ ಅಂದ್ರೂ 40 ಜನ ಕೆಲಸ ಮಾಡ್ತಾರೆ ನನ್ನ ಟೀಮಲ್ಲಿ. ಆ ಗ್ರೂಪ್ಗಳು, ಪೋಸ್ಟ್ಗಳು, ಡಿಸೈನ್ಗಳು, ಇನ್ನೊಂದು ಅನ್ನತಕ್ಕಂಥ. ಅದಕ್ಕೂ 28% ಸರ್ವಿಸ್ ಟ್ಯಾಕ್ಸ್ ಕಟ್ಬೇಕು. ಗೊತ್ತರೆ ನಿಮಗೆ? ಇನ್ಕಮ್ ಟ್ಯಾಕ್ಸ್ 32% ಬಿಟ್ಟು ಸರ್ವಿಸ್ ಟ್ಯಾಕ್ಸ್ ಅಂತ ಒಂದು 28% ಕಟ್ಬೇಕು. ನಿಮಗೆ ಗೊತ್ತಿದೆಯಾ? ನಮಗೆ ಗೊತ್ತೇ ಇರಲ್ಲ. ಇದೇ ಎಲ್ಲದರಲ್ಲೂ ನಡೀತಿದೆ. ವೃಷಭಂ ಬಂಗಾರಂ. ಮಿಥುನ ರಾಶಿ ಚೆನ್ನಾಗಿದೆ. ಸ್ವಲ್ಪ ಹೈ ಒಂದು ಇನ್ಕಮ್ ಅವರಾಗಿದ್ರೆ ಸ್ವಲ್ಪ ಖರ್ಚುಗಳ ಒಂದು ಭಾವ. ತುಂಬಾ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿ ಮನೆ ತಗೊಳ್ಳೋದು, ಗಾಡಿ ತಗೊಳ್ಳೋದು. 20 ಲಕ್ಷದ ಮೇಲೆ ಕಾರು ಎಲ್ಲ ತಗೋಬೇಡಿ. ಆಮೇಲೆ 1 ಕೋಟಿ ಒಳಗಡೆ ಇರೋ ಅಪಾರ್ಟ್ಮೆಂಟ್ ಸುದ್ದಿಗೆ ಹೋಗ್ಬೇಡಿ. 2 ಕೋಟಿ ಒಳಗಡೆ ತಗೊಂಡು ಕೂಡ ಅದು ತೋಪೆ. ಓಪನ್ ಆಗಿ ಹೇಳ್ತೀನಿ, ಇಟ್ಸ್ ಅ ಫ್ರಾಡ್ ಕಂಪನಿಗಳು. 2 ಕೋಟಿ ಒಳಗಡೆ ಪ್ರಾಪರ್ಟಿ, ನೀವು ಅಪಾರ್ಟ್ಮೆಂಟು, ಫ್ಲಾಟು, ಅದು ಇದು ಅಂತ ಹೋಗ್ತಿರಲ್ವಾ, ಅಟ್ಲೀಸ್ಟ್ ಕಟ್ಟಿರೋ ಮನೆ ತಗೊಂಬೇಡಿ. ನ್ಯಾಯಯುತವಾಗಿ ನಮ್ಮ ಕನ್ನಡಿಗ, ಮುಖ್ಯವಾಗಿ ಕನ್ನಡದವ್ರು ಕಟ್ಟಿರೋ ಮನೆ ತಗೊಳ್ಳಿ. ಬೇಜಾರ ಮಾಡ್ಕೋಬೇಡಿ. ನಿಯತ್ತಾಗಿ ಕಟ್ಟಿರ್ತಾರೆ, ಕಷ್ಟಪಟ್ಟು ಕಟ್ಟಿರ್ತಾರೆ. ಏನೋ ಕಷ್ಟಕ್ಕೆ ಮಾರ್ತಿದ್ರೆ 10-20% ಡಿಪ್ರಿಸಿಯೇಷನ್ ಅಲ್ಲಿ ತಗೋಬಹುದು. ಈ ಫ್ಲಾಟು ಅಪಾರ್ಟ್ಮೆಂಟ್ಗೆ 2 ಕೋಟಿ ಹಾಗೆ ಹೀಗೆ ಅಂತ ಹೇಳಿದ್ರೆ ಅವ್ನು ಮ್ಯಾಕ್ಸಿಮಮ್ 40 ಲಕ್ಷ ಖರ್ಚು ಮಾಡಿದ್ರೆ ಹೆಚ್ಚು. ನಿಮ್ಮ ಹತ್ರ 2 ಕೋಟಿ, ನೀವು ಲೋನ್ ಮುಗಿಸೋಷ್ಟರಲ್ಲಿ 5 ಕೋಟಿ. ಸೊ ಇಂಥ ಹೈ ಎಂಡ್ ಇವುಗಳ ವಿಚಾರಕ್ಕೆ ಒಳಗಾಗಿ ಸ್ವಲ್ಪ ದುಡ್ಡು ಹಾಕಿ ಕಳ್ಕೊಬಿಡ್ತಾರೆ. ಅದರಿಂದ ನೋಡ್ಕೊಂಡು ಹೆಜ್ಜೆ ಹಾಕಿ ಮಿಥುನ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ, ನಿಮಗೂ ಶುಕ್ರನಿಗೂ ಅಷ್ಟಕ್ಕಷ್ಟೇ. ಸೊ ಸ್ವಲ್ಪ ಓಡಾಟ, ವೃತ್ತಿ, ಕುಟುಂಬ, ಫಂಕ್ಷನ್ ಇವುಗಳೆಲ್ಲ ಇದ್ರು ಸ್ವಲ್ಪ ಖರ್ಚಿನ ಬಾಬತ್ತು. ನೀವು ಲೆಕ್ಕಾಚಾರದವರು, ನಿಮ್ಮ ಲೆಕ್ಕಾಚಾರಕ್ಕೆ ಮೀರಿ ಖರ್ಚುಗಳು ನಡೀತಕ್ಕಂಥದ್ದಾಗುತ್ತೆ. ಸ್ವಲ್ಪ ನೋಡ್ಕೊಂಡು. ಇನ್ನು ಸಿಂಹ ರಾಶಿ, ಶುಕ್ರನ್ ನಿಮಗೂ ಸ್ವಲ್ಪ ಎಳೆದಾಟವೇ. 6ನೇ ಮನೆಯಲ್ಲಿ ಸ್ವಲ್ಪ ಕುಳಿತಿದ್ದಾನೆ. ಸ್ವಲ್ಪ BP, ಶುಗರ್, ಟೆನ್ಷನ್, ಆರೋಗ್ಯ ಇವುಗಳೇನಾದ್ರೂ ಇದ್ರೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಫಿಟ್ ಆಗಿ ಇಟ್ಕೊಳ್ಳಿ. ಫುಡ್ ಏನ್ ತಿಂತೀರಾ, ನಿದ್ದೆ ಚೆನ್ನಾಗಿ ಮಾಡಿ. ಒಳ್ಳೆ ಹೇಳ್ತಿದ್ದೀನಲ್ವಾ, ಇಷ್ಟು ಕಸ ಇರೋ ಜಾಗದಲ್ಲಿ ಇಷ್ಟು ಪ್ರಸಾದ ಇಟ್ಕೊಳ್ಳಿ, ನೆಮ್ಮದಿಯಾಗಿರ್ತೀರಿ. ಇಷ್ಟೇ ಕಸ, ಜಾಸ್ತಿ ಬೇಡ. ಇಷ್ಟು ಕಸ ಇಟ್ಕೊಳ್ಳಿ ಸಾಕು. ಇಷ್ಟು ಕಸ ಇಟ್ಕೊಳ್ಳೋ ಬದಲು ಇಷ್ಟು ಪ್ರಸಾದ ಇಟ್ಕೊಳ್ಳಿ. ತುಂಬಾ ದೊಡ್ಡ ಆಸೆಗಳು, ದೊಡ್ಡ ಭಾವಗಳು, ದೊಡ್ಡದಾಗಿ ಸ್ವಲ್ಪ ಸಿಂಹ ಹಾಗೇನೆ. ಯಾವತ್ತಿದ್ದರು ಎಲ್ಲಿದ್ದರು ರಾಜ ಅಲ್ವಾ ನೀವು? ಹಿಂಗೆ ಬ್ರ್ಯಾಂಡೇ ಇರಬೇಕು, ಬ್ರ್ಯಾಂಡ್ ಬಟ್ಟೆನೇ ಹಾಕ್ಬೇಕು, ಬ್ರ್ಯಾಂಡ್ ಊಟನೇ ತಿನ್ಬೇಕು. ಸುಮ್ಮನೆ ಹೇರಾಪೇರಿ ಸ್ವಲ್ಪ ಮಾಡ್ಕೊಬಿಡ್ತೀರಿ. ಇವತ್ತು ಅನಗತ್ಯವಾಗಿ ಎಚ್ಚರಿಕೆ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಚಂದ್ರ 12ನೇ ಮನೆಯಲ್ಲಿ ಶುಕ್ರನ್ ಸಾರ. ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಇನ್ವೆಸ್ಟ್ಮೆಂಟ್ಗಳು ಸ್ವಲ್ಪ ನೋಡ್ಕೊಂಡು ಮಾಡಿ. ದೊಡ್ಡ ಅನಾಹುತ ಏನೂ ಆಗೋದಿಲ್ಲ. ಬಂಗಾರದಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ಕೋಬಹುದು ನೀವು, ತೊಂದರೆ ಏನಿಲ್ಲ. ಅಲಂಕಾರಿಕ ವಸ್ತುಗಳ ವ್ಯವಹಾರ, ಫರ್ನಿಚರು, ಇಂಟೀರಿಯರು ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ಚೆನ್ನಾಗಿದೆ. ತುಲಾ ರಾಶಿ, ಬ್ಯೂಟಿಫುಲ್ ಡೇ. ಮುಖ್ಯವಾಗಿ ಹೋಟೆಲ್ ಇಂಡಸ್ಟ್ರಿನಲ್ಲಿ ಇರ್ತಕ್ಕಂಥವರಿಗೆ ಒಂದು ಸಣ್ಣ ಕಾಂಡಿಮೆಂಟ್ಸು, ಜ್ಯೂಸು, ಗಾರ್ಮೆಂಟ್ಸು, ಬಟ್ಟೆ, ಬೋಟಿಂಗ್, ಬ್ಯೂಟಿಫುಲ್ ಜರ್ನಿ. ನಿಮಗೂ ಅಷ್ಟೇ ಅನುಕೂಲಕರ ದಿನ. ವೃಶ್ಚಿಕ ರಾಶಿಗೆ ತೊಂದರೆ ಏನಿಲ್ಲ. ಶುಕ್ರ 3ನೇ ಮನೆಯಲ್ಲಿ ಇದ್ದಾನೆ. ಹಾಗೆ ಶುಕ್ರನ್ ಸಾರದಲ್ಲಿ ಚಂದ್ರ ಇದ್ದಾನೆ. ಸಪ್ತಮಾಧಿಪತಿ ದಶಮ ಇದ್ದಾನೆ. ಬ್ಯೂಟಿಫುಲ್. ವೃತ್ತಿಲಿ ತೊಂದರೆ ಇಲ್ಲ. ಸ್ವಂತ ಬಿಸ್ನೆಸ್ ಅನ್ನೋರು ಸ್ವಲ್ಪ ಕಮಿಟ್ಮೆಂಟು, ಟೆನ್ಷನ್ಸು, ಫೈನಾನ್ಷಿಯಲ್ ಇಂಬ್ಯಾಲೆನ್ಸ್ ಒಂದು ಸಣ್ಣದಾಗಿ ಆಗ್ತಕ್ಕಂಥದ್ದಾಗುತ್ತೆ. ತುಂಬಾ ದೊಡ್ಡ ತೊಂದರೆಗಳೇನೂ ಇಲ್ಲ. ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಸ್ವಲ್ಪ ಈ ಒಂದು ಗುಪ್ತ ಅಂಗಗಳು, ಗುಪ್ತ ಕಾಯಿಲೆಗಳು, ಗುಪ್ತ ಮನೋರೋಗಗಳು ಈ ತರದ್ದು ಇರತಕ್ಕಂಥವ್ರು ಸ್ವಲ್ಪ ಸ್ಟ್ರೆಸ್ ಕೊಡುತ್ತೆ. ಎಚ್ಚರಿಕೆ. ಧನುಸು ರಾಶಿ, ಶುಕ್ರ ಸ್ವಲ್ಪ ಬಾಧಕ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಮನೆ, ಮಕ್ಕಳು, ಕುಟುಂಬ ಇವುಗಳಲ್ಲಿ ಸ್ವಲ್ಪ ತಳಮಳ ಆಗ್ತಕ್ಕಂಥದ್ದು. ಹಿರಿಯರ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಎಳೆದಾಟ,
ಮನೆಯಲ್ಲಿ ಸ್ತ್ರೀಯರು ಅಕ್ಕ ತಂಗಿ ಅತ್ತಿಗೆ ನಾದಿನಿ ಈ ತರ ಇದ್ರೆ ಅವರ ವಿಚಾರದಲ್ಲಿ ಒಂದು ಸಣ್ಣ ಎಳೆದಾಟ ಆಗ್ತಕ್ಕಂಥದ್ದು ಉಂಟು. ಈ ಎಚ್ಚರಿಕೆ. ಇನ್ನು ವಿಶೇಷವಾಗಿ ಮಕರ ರಾಶಿ, ಚಂದ್ರಾಷ್ಟಮ, ಕೊಡೋದು ತಗೊಳ್ಳೋದು ತುಂಬಾ ಇನ್ಫ್ಲೂಯೆನ್ಸ್ ಆಗ್ಬಿಡ್ತೀರಿ ಬೇರೆಯವ್ರ ವಿಚಾರಕ್ಕೆ. ಸ್ವಲ್ಪ ನೋಡ್ಕೊಂಡು ಯಾವಾಗ್ಲೂ ಹೇಳ್ತಿರ್ತಾರೆ ನಮ್ಮ ಗುರುಗಳು, ಕೈ ಶುದ್ಧಿ ಮನಃಶುದ್ಧಿ ಇವೆರಡಿದ್ರೆ ಎಲ್ಲಿದ್ರು ಬದುಕೋಬಹುದು. ಎರಡಲ್ಲಿ ಒಂದ್ ಕೆಟ್ಟರು ಕೂಡ ಹೋಯ್ತು, ಆ ಮನಸ್ಸು ಸರಿ ಇಲ್ಲ ಕಣೋ, ಏನೋ ಗುಣಾಕಾರ ಕಣೋ, ಅವ್ನ ಕೈ ಸರಿ ಇಲ್ಲ ಕಣೋ, ಅವ್ನ ಕೈಗೆ ಹೋಗಿದ್ ದುಡ್ಡು ವಾಪಸ್ ಬರಲ್ಲ ಕಣೋ, ಇಂಥದ್ದಾಯ್ತು ಅಂತ ಇಟ್ಕೊಳ್ಳಿ. ಯಾಕಂದ್ರೆ ಅಷ್ಟಮದಲ್ಲಿರೋ ಚಂದ್ರಕೇತು ಈ ತರದ್ದು ಅಲ್ಪ ಆಸೆಗೆ ಹೋಗಿ ಎಲ್ಲ ಕಳ್ಕೊಬಿಡ್ತೀರಿ. ಯಾರ್ದೋ ಪ್ರಭಾವಕ್ಕೆ, ದುಡ್ಡಿನ ಆಸೆಗೆ, ಇನ್ನೊಂದಕ್ಕೆ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಕ್ಕಂಥದ್ದು ಅದೊಂದು ಮಾಡ್ಕೊಳ್ಳಿ. ಇನ್ನು ಕುಂಭರಾಶಿ ಚೆನ್ನಾಗಿದೆ. ಶುಕ್ರ 12, ಖರ್ಚು, ಓಡಾಟ, ಸುತ್ತಾಟ, ಆಕಸ್ಮಿಕ ದೈವ ದರ್ಶನ, ಗುರು ದರ್ಶನ, ಕುಟುಂಬದೊಂದಿಗೆ ಆತ್ಮೀಯತೆ, ಒಳ್ಳೆ ಊಟ, ಒಳ್ಳೆ ಭೋಜನ ಇವೆಲ್ಲವನ್ನು ನೋಡತಕ್ಕಂಥ ಒಂದು ಸಂಕೇತ. ಇನ್ನು ವಿಶೇಷವಾಗಿ ಮೀನರಾಶಿ, ಚಂದ್ರ 6ನೇ ಮನೆಯಲ್ಲಿ ಶುಕ್ರನ್ ಸಾರದಲ್ಲಿದ್ದಾನೆ. ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಉದ್ಯೋಗ ಪರವಾಗಿ ಪರವಾಗಿಲ್ಲ. ಆರೋಗ್ಯದಲ್ಲಿ ಒಂದು ಸಣ್ಣ ಪುಟ್ಟ ಎಳೆದಾಟ ಆಗ್ತಕ್ಕಂಥದ್ದು. ಡಯಾಬಿಟಿಸ್ ಇದ್ರೆ, BP ಇದ್ರೆ, ಥೈರಾಯ್ಡ್ ಇದ್ರೆ ಸ್ವಲ್ಪ ನೋಡಿಕೊಂಡು, ಸ್ವಲ್ಪ ಕೇರ್ಲೆಸ್ ನೀವು ಊಟದ ವಿಚಾರದಲ್ಲಿ. ನಿಮ್ಮ ಒಂದು ಸಿಸ್ಟಮ್ ಬಾಯಿ ಕಂಟ್ರೋಲ್ ಇರೋದಿಲ್ಲ. ನೀವು ಕೂಡ ಅಷ್ಟೇ, ಮೀನರಾಶಿಯವರು ಫುಡ್ ಕಂಟ್ರೋಲ್ ಇರೋದಿಲ್ಲ. ಯಾವಾಗ ಏನ್ ತಿನ್ಬೇಕು, ಸೀಸನಲ್ ಫುಡ್ ಅದೊಂದನ್ನು ನೋಡ್ಕೊಂಡು ಮ್ಯಾನೇಜ್ ಮಾಡ್ಕೊಳ್ಳಿ. ಮಿಕ್ಕಂತೇನು ತೊಂದರೆಗಳಿಲ್ಲ. ಎಲ್ಲರಿಗೂ ಚೆನ್ನಾಗಿದೆ. ಒಳ್ಳೆಯದಾಗಲಿ. ಮಾತೃದೇವೋ ಭವ.